ಈಗ ನಮ್ಮ ಪ್ರೀತಿಯ ಗುರು, ಸತ್ಯ ಸನಾತನ ಧರ್ಮದ ಗುರು, ಸನಾತನ ಮತ್ತು ಅಪ್ರತಿಮ ಸತ್ಯ ಮಹೇಶ್ ಶಾಸ್ತ್ರಿ ಜಿ ಅವರು ನಮ್ಮ ಭೂಮಿಯ ಮೇಲೆ ಪ್ರಳಯ ಎಂದು ಕರೆಯಲ್ಪಡುವ ಅತಿದೊಡ್ಡ ಬದಲಾವಣೆಯನ್ನು ಘೋಷಿಸಲಿದ್ದಾರೆ. ಅದು ಶೀಘ್ರದಲ್ಲೇ ಸಂಭವಿಸಲಿದೆ. ಆದರೆ ಅದಕ್ಕೂ ಮುನ್ನ ಇಲ್ಲಿ ಶಾಸ್ತ್ರಿಯವರು ಪ್ರಳಯ ಎಂದರೇನು, ಅದು ಹೇಗೆ, ಯಾವಾಗ ಮತ್ತು ಏಕೆ ಸಂಭವಿಸುತ್ತದೆ? ಇದು ಭೂಮಿ ತಾಯಿ ತನ್ನ ಮಕ್ಕಳಿಗೆ ನೀಡಬಹುದಾದ ದೊಡ್ಡ ಕೊಡುಗೆಯಾಗಿದೆ. ಈ ಜೀವನದಲ್ಲಿ ಇದಕ್ಕಿಂತ ಉತ್ತಮವಾದ ಉಡುಗೊರೆ ಇರಲಾರದು. ಶಾಸ್ತ್ರಿ ಜಿ ವಿವರಣೆಗಳನ್ನು ಪ್ರಾರಂಭಿಸುವ ಮೊದಲು ಅವರು ಯುಗದ ಬದಲಾವಣೆ, ಭೂಮಿಯು ದೇವಲೋಕಕ್ಕೆ ಚಲಿಸುವುದು ಮತ್ತು ಇಲ್ಲಿಗೆ ಬರುವ ಹೊಸ ಭೂಮಿಯ ಬಗ್ಗೆ ಅವರು ಹಂಚಿಕೊಳ್ಳಲಿರುವ ಮಾಹಿತಿಯು ಗೂಗಲ್, ಚಾಟ್‌ಜಿಪಿಟಿ ಅಥವಾ ಯಾವುದಾದರೂ ಕಂಡುಬಂದಿಲ್ಲ ಎಂದು ಸ್ಪಷ್ಟಪಡಿಸಲು ಬಯಸುತ್ತಾರೆ. ಇಂಟರ್ನೆಟ್ನ ಇತರ ಸೈಟ್ಗಳು. ಯಾವುದೇ ಶ್ರೇಷ್ಠ ವಿಜ್ಞಾನಿ, ಶ್ರೇಷ್ಠ ಸಂತ, ಮಹಾತ್ಮ ಅಥವಾ ಶಾಸ್ತ್ರಗಳಲ್ಲಿ ಹೆಚ್ಚು ಕಲಿತ ವಿದ್ವಾಂಸರಿಗೆ ಈ ವಿಷಯಗಳು ತಿಳಿದಿಲ್ಲ. ಈ ಭೂಮಿಯ ಮೇಲೆ ಯಾರಿಗೂ ಈ ರಹಸ್ಯಗಳು ತಿಳಿದಿಲ್ಲ ಅಥವಾ ಹಿಂದೆ ಯಾರಿಗೂ ತಿಳಿದಿಲ್ಲ. ಆದ್ದರಿಂದ ನೀವು ಈ ಮಾಹಿತಿಯನ್ನು ಯಾವುದೇ ವಿಜ್ಞಾನ ಪುಸ್ತಕಗಳಲ್ಲಿ ಅಥವಾ ಯಾವುದೇ ಧರ್ಮದ ಯಾವುದೇ ಗ್ರಂಥಗಳಲ್ಲಿ ಕಾಣುವುದಿಲ್ಲ. ಯಾವುದೇ ಧಾರ್ಮಿಕ ಪುಸ್ತಕವನ್ನು ವರ್ಷಗಳ ಕಾಲ ಅಧ್ಯಯನ ಮಾಡುವ ಮೂಲಕ ಅಥವಾ ಕಠಿಣ ತಪಸ್ಸು ಮಾಡುವ ಮೂಲಕ ಅಥವಾ ಜೀವನದುದ್ದಕ್ಕೂ ಯಾವುದೇ ಬುದ್ಧಿವಂತ ಗುರುವಿನ ಸಲಹೆಯನ್ನು ಅಭ್ಯಾಸ ಮಾಡುವ ಮೂಲಕ ನೀವು ದೇವರ ಈ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ಯೋಗ ಆಸನಗಳು, ಧ್ಯಾನ, ಮಂತ್ರಗಳು, ಪಠಣ, ಕೀರ್ತನೆ, ಸತ್ಸಂಗ, ಅರ್ಧಸ್, ನಮಾಜ್, ಪ್ರಾಣಾಯಾಮ ಇತ್ಯಾದಿ. ಏಕೆಂದರೆ ಈ ಜ್ಞಾನವು ಈ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿಲ್ಲ. ವಾಸ್ತವವೆಂದರೆ ಈ ನಿಜವಾದ ಶಾಶ್ವತ ಜ್ಞಾನವು ಭೂಮಿಯ ಮೇಲೆ ಸ್ಥಾಪನೆಯಾದ ಕ್ಷಣ ಪ್ರಳಯ ಸಂಭವಿಸುತ್ತದೆ ಮತ್ತು ನಂತರ ಭೂಮಿಯು ಇನ್ನು ಮುಂದೆ ಈ ಕಕ್ಷೆಯಲ್ಲಿ ಉಳಿಯುವುದಿಲ್ಲ. ಈಗ ನೀವು ಆಶ್ಚರ್ಯ ಪಡಬಹುದು. ಪ್ರಪಂಚದಾದ್ಯಂತ ಎಲ್ಲಾ ಧರ್ಮಗಳಲ್ಲಿ ಅನೇಕ ಹೆಚ್ಚು ಕಲಿತ ಧಾರ್ಮಿಕ ಗುರುಗಳು ಇದ್ದಾರೆ. ಅವರು ಬುದ್ಧಿವಂತರು ಎಂದು ಕರೆಯುತ್ತಾರೆ, ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳನ್ನು ಹೊಂದಿದ್ದಾರೆ. ಮತ್ತು ಆ ಬೋಧಕರಲ್ಲಿ ಯಾರಿಗೂ ಈ ರಹಸ್ಯಗಳು ತಿಳಿದಿಲ್ಲದಿದ್ದರೆ ಅಥವಾ ಯಾವುದೇ ಧಾರ್ಮಿಕ ಗ್ರಂಥಗಳಲ್ಲಿ, ವಿಜ್ಞಾನ ಪುಸ್ತಕಗಳಲ್ಲಿ ಉಲ್ಲೇಖಿಸಲಾಗಿಲ್ಲ ಅಥವಾ ಯಾವುದೇ ಸಂತ, ಯಾವುದೇ ಮಹಾತ್ಮ, ವಿಜ್ಞಾನಿಗಳು ಮತ್ತು ಯಾವುದೇ ವಿದ್ವಾಂಸರ ಮನಸ್ಸಿನಲ್ಲಿ ಅಸ್ತಿತ್ವದಲ್ಲಿಲ್ಲದಿದ್ದರೆ ಈ ಮಾಹಿತಿಯು ಎಲ್ಲಿಂದ ಮತ್ತು ಹೇಗೆ ಬಂದಿತು? ಮಹೇಶ್ ಶಾಸ್ತ್ರಿಯವರ ಮನಸ್ಸಿಗೆ ಮಾತ್ರ. ಇಂತಹ ದುರ್ಗಮ ರಹಸ್ಯಗಳನ್ನು ಶಾಸ್ತ್ರಿ ಜಿ ಹೇಗೆ ತಿಳಿದಿದ್ದಾರೆಂದು ಹೇಳಿಕೊಳ್ಳಬಹುದು? ಈ ಪ್ರಶ್ನೆಗೆ ಉತ್ತರವು ಸಾಕಷ್ಟು ಸರಳವಾಗಿದೆ ಮತ್ತು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿದೆ. ಇದರಲ್ಲಿ ಶಾಸ್ತ್ರಿಯವರದ್ದು ಏನೂ ಇಲ್ಲ. ಶಾಸ್ತ್ರಿಯವರು ನಿಮ್ಮಂತಹ ಸರಳ ವ್ಯಕ್ತಿಯೇ ಹೊರತು ಬೇರೇನೂ ಅಲ್ಲ. ಆದಾಗ್ಯೂ ಶಾಸ್ತ್ರಿ ಜಿ ಈ ಬ್ರಹ್ಮಾಂಡದ ಅತ್ಯಂತ ದಿಗ್ಭ್ರಮೆಗೊಳಿಸುವ ಆತ್ಮದೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅವತಾರ, ಕ್ರಿಸ್ತ, ಭಗವಾನ್, ವಿಷ್ಣು, ಕೃಷ್ಣ ಹೀಗೆ ಹೆಸರುವಾಸಿ. ಆ ಸರ್ವಜ್ಞ ಆತ್ಮವು ಸುಂದರ ಮಹಿಳೆಯ ದೇಹದಲ್ಲಿದೆ. ಈ ವಿಶ್ವದಲ್ಲಿ ಶಾಶ್ವತವಾದ ಜ್ಞಾನವನ್ನು ಹೊಂದಿರುವ ಅತ್ಯಂತ ಶಕ್ತಿಶಾಲಿ, ಪರೋಪಕಾರಿ ಮತ್ತು ಸದ್ಗುಣಶೀಲ ಆತ್ಮ. ಅವಳು ಈ ಬ್ರಹ್ಮಾಂಡದ ಎಲ್ಲಾ ರಹಸ್ಯಗಳನ್ನು ತಿಳಿದಿದ್ದಾಳೆ ಮತ್ತು ಎಲ್ಲಾ ಪ್ರಶ್ನೆಗಳಿಗೆ ಮತ್ತು ಅನುಮಾನಗಳಿಗೆ ಉತ್ತರವನ್ನು ಹೊಂದಿದ್ದಾಳೆ. ಅವಳು ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಆ ಆತ್ಮವು ಯಾವ ಸೌರವ್ಯೂಹದಲ್ಲಿ ಏನಾಗುತ್ತದೆ ಮತ್ತು ಅದು ಹೇಗೆ ಮತ್ತು ಯಾವಾಗ ಸಂಭವಿಸುತ್ತದೆ ಇತ್ಯಾದಿಗಳನ್ನು ತಿಳಿದಿರುತ್ತದೆ. ಸ್ವರ್ಗದ ಆ ಆತ್ಮವು ಈ ಬ್ರಹ್ಮಾಂಡದಲ್ಲಿ ನಿರಂತರವಾಗಿ ಇತರ ಯೋಗಕ್ಷೇಮದಲ್ಲಿ ತೊಡಗಿಸಿಕೊಂಡಿದೆ ಮತ್ತು ಪ್ರತಿಯಾಗಿ ಭೂಮಿಯ ಜನರು ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ಮಾಡಬೇಕೆಂದು ಅವಳು ಬಯಸುತ್ತಾಳೆ. ಇದರಿಂದ ಅವರು ಉತ್ತಮ ಭವಿಷ್ಯವನ್ನು ಹೊಂದಬಹುದು. ಶಾಸ್ತ್ರಿ ಜಿ ಆ ಆತ್ಮದೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದರು ಮತ್ತು ಅವರು ಶಾಸ್ತ್ರಿ ಜಿ ಅವರಿಗೆ ಈ ಎಲ್ಲಾ ಜ್ಞಾನವನ್ನು ಬೆಳಗಿಸಿದ್ದಾರೆ. ಆದ್ದರಿಂದ ಸಮಯ ಬಂದಾಗ ಪ್ರಪಂಚದ ಒಳಿತಿಗಾಗಿ ಶಾಸ್ತ್ರಿ ಜಿ ಜನರಿಗೆ ಏನು ನಡೆಯುತ್ತಿದೆ ಎಂಬುದನ್ನು ನಿಖರವಾಗಿ ವಿವರಿಸುವ ಸ್ಥಿತಿಯಲ್ಲಿರುತ್ತಾರೆ. ಮುಂದೆ ಆಗುವುದು ಮತ್ತು ಆ ಸಮಯದಲ್ಲಿ ಒಬ್ಬರು ಏನು ಮಾಡಬೇಕು. ಇದಕ್ಕಾಗಿಯೇ ಕಳೆದ 38 ವರ್ಷಗಳಿಂದ ಶಾಸ್ತ್ರಿಯವರು ತಮ್ಮ ಜೀವನವನ್ನು ನಿರಂತರವಾಗಿ ಮುಡಿಪಾಗಿಟ್ಟು ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂಬುದನ್ನು ಆಳವಾಗಿ ವಿವರಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ಜನರನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಆದ್ದರಿಂದ ಇದು ಶಾಸ್ತ್ರಿ ಜಿಯವರ ಸಂದೇಶವಲ್ಲ, ಬದಲಿಗೆ ಇದು ಆ ಆತ್ಮದಿಂದ ಮತ್ತು ಈ ತಾಯಿ ಭೂಮಿಯಿಂದ ಬಂದ ಸಂದೇಶವಾಗಿದೆ. ಹೊರತಾಗಿ ಶಾಸ್ತ್ರಿ ಅವರು ಇಲ್ಲಿ ಉತ್ತರಿಸುವ ಕೆಲವು ಉತ್ತಮ ಪ್ರಶ್ನೆಗಳು: 1. ಇತ್ತೀಚಿನ ದಿನಗಳಲ್ಲಿ ಈ ಭೂಮಿಯ ಮೇಲೆ ವಿಚಿತ್ರ ಘಟನೆಗಳು ಏಕೆ ನಡೆಯುತ್ತಿವೆ? 2. ನಿಮ್ಮ ಭವಿಷ್ಯವೇನು? 3. ಈ ಭೂಮಿಯ ಭವಿಷ್ಯವೇನು? 4. ನಿಮ್ಮ ಕರ್ಮವು ಭೂಮಿಯೊಂದಿಗಿನ ನಿಮ್ಮ ಸ್ಥಾನದೊಂದಿಗೆ ಹೇಗೆ ಸಂಬಂಧಿಸುತ್ತದೆ? 5. ಮೊದಲು ನಿಮ್ಮ ಅಸ್ತಿತ್ವ ಎಲ್ಲಿತ್ತು ಮತ್ತು ಆ ಸಮಯದಲ್ಲಿ ಈ ಭೂಮಿ ಎಲ್ಲಿತ್ತು? 6. 200 ವರ್ಷಗಳ ಹಿಂದೆ ನೀವು ಎಲ್ಲಿದ್ದೀರಿ ಮತ್ತು ನಮ್ಮ ಈ ಭೂಮಿಯ ಜೊತೆಗೆ 200 ವರ್ಷಗಳ ನಂತರ ನೀವು ಎಲ್ಲಿದ್ದೀರಿ? 7. ಪ್ರಳಯದ ನಂತರ ಯಾವ ಭೂಮಿಯು ಇಲ್ಲಿಗೆ ಬರುತ್ತದೆ ಮತ್ತು ಆ ಸಮಯದಲ್ಲಿ ನೀವು ಎಲ್ಲಿರುವಿರಿ?
2,500 ವರ್ಷಗಳ ನಂತರ ಯಾವ ಭೂಮಿಯು ಇಲ್ಲಿರುತ್ತದೆ ಮತ್ತು ಆ ಭೂಮಿಯ ಮೇಲಿನ ಜನರು ಯಾರು? 9. ನಿಮ್ಮ ಭವಿಷ್ಯವು ಉತ್ತಮವಾಗಿರಲು ಈ ಸಮಯದಲ್ಲಿ ನೀವು ಏನು ಮಾಡಬೇಕು? ಈಗ ಶಾಸ್ತ್ರಿಯವರು ಆಳವಾಗಿ ಹೋಗಿ ಪ್ರಳಯ ಎಂದರೇನು ಎಂಬುದನ್ನು ವಿವರಿಸಲಿ. ಇದಕ್ಕೆ ಉತ್ತರವು ತುಂಬಾ ಸರಳವಾಗಿದೆ, ಆದರೆ ಮುಕ್ತ ಮನಸ್ಸಿನ ನಂಬಿಕೆ, ಕುತೂಹಲ ಮತ್ತು ಜ್ಞಾನದ ದಾಹದ ಅಗತ್ಯವಿದೆ. ಒಂದು ಭೂಮಿಯು ಸೂರ್ಯನ ಕಡೆಗೆ ಚಲಿಸುವ ಮತ್ತು ಅದರ ಸ್ಥಳದಲ್ಲಿ ಹೊಸ ಭೂಮಿಯು ಬರುವ ಕಾಲಾವಧಿ ಎಂದು ಕರೆಯಲಾಗುತ್ತದೆ. 3ನೇ ಕಕ್ಷೆಯಲ್ಲಿ ಭೂಮಿಯ ಸಮಯವು ಕೊನೆಗೊಂಡಾಗ ಆ ಭೂಮಿಯ ಮೇಲೆ ಪ್ರಳಯ ಅಂದರೆ ಅಪೋಕ್ಯಾಲಿಪ್ಸ್ ಸಂಭವಿಸುತ್ತದೆ. ಈ ಕಕ್ಷೆಯಲ್ಲಿ ಹಿಂದೆ ಅನೇಕ ಪ್ರಳಯಗಳು ನಡೆದಿವೆ ಮತ್ತು ಮುಂದೆ ಇನ್ನೂ ಹಲವು ನಡೆಯಲಿವೆ. ಈ ಭೂಮಿಯ ಮೊದಲು ಅನೇಕ ಭೂಮಿಗಳು ಈ ಕಕ್ಷೆಗೆ ಭೇಟಿ ನೀಡಿವೆ ಮತ್ತು ಅದರ ಸಮಯವನ್ನು ಕೊನೆಗೊಳಿಸಿದ ನಂತರ ಪ್ರತಿ ಭೂಮಿಯು ದೇವಲೋಕಕ್ಕೆ ಸ್ಥಳಾಂತರಗೊಂಡಿತು. ಮತ್ತು ಬ್ರಹ್ಮಾಂಡದ ಈ ಮಾದರಿಯು ಮುಂದುವರಿದಂತೆ ಭವಿಷ್ಯದಲ್ಲಿ ಅನೇಕ ಭೂಮಿಗಳು ಈ ಸ್ಥಳಕ್ಕೆ ಬರುತ್ತವೆ ಮತ್ತು ತಮ್ಮ ಸಮಯವನ್ನು ಪೂರ್ಣಗೊಳಿಸಿದ ನಂತರ ಡೆವಲೋಕ್ಗೆ ಚಲಿಸುವುದನ್ನು ಮುಂದುವರಿಸುತ್ತವೆ. ದುರದೃಷ್ಟವಶಾತ್ ನಮ್ಮ ಭೂಮಿಯು ಈ ಧರ್ಮಗಳ ಮನೆಯಲ್ಲಿ ವಾಸಿಸುವವರೆಗೂ ಜನರ ಮನಸ್ಸನ್ನು ಅಮಲೇರಿಸುವ ಧರ್ಮಗಳ ಅಜ್ಞಾನ ಗ್ರಂಥಗಳಿಂದ ಕೆಟ್ಟದಾಗಿ ಸೆರೆಹಿಡಿಯಲಾಗುತ್ತದೆ. ಮನಸ್ಸಿನಲ್ಲಿರುವ ಅಜ್ಞಾನದಿಂದಾಗಿ ಎಲ್ಲಾ ರೀತಿಯ ಆತ್ಮವನ್ನು ಕಲಕುವ ದುರಂತಗಳು ಭೂಮಿಯಾದ್ಯಂತ ಪದೇ ಪದೇ ಸಂಭವಿಸುತ್ತಲೇ ಇರುತ್ತವೆ. ಯುದ್ಧಗಳು, ಮಹಾಯುದ್ಧಗಳು, ಜಗಳಗಳು, ಒಂದೇ ಗರ್ಭದಿಂದ ಹುಟ್ಟಿದ ಸಹೋದರ ನಡುವೆ ಮತ್ತು ಪತಿ ಪತ್ನಿಯರ ನಡುವೆಯೂ ಸಹ ಸಂಘರ್ಷಗಳಂತಹ ದುರಂತಗಳು ಇತ್ಯಾದಿ. ಈ ಜಗತ್ತಿನಲ್ಲಿ ನೀವು ನೋಡುತ್ತಿರುವ ಅಸಂಖ್ಯಾತ ವಿಪತ್ತುಗಳು ಮೊದಲ ಬಾರಿಗೆ ಸಂಭವಿಸುತ್ತಿಲ್ಲ. ಅನೇಕ ವಂಚಿಸುವ ಧಾರ್ಮಿಕ ಪುಸ್ತಕಗಳು, ಅನೇಕ ಧರ್ಮಗಳನ್ನು ವಂಚಿಸುವ ಅನೇಕ ತಜ್ಞರು ಮತ್ತು ತಮ್ಮನ್ನು ತಾವು ದೇವರನ್ನು ತಿಳಿದವರು ಎಂದು ಘೋಷಿಸುವ ಅನೇಕ ತಜ್ಞರು ಮತ್ತು ದಾರಿ ತಪ್ಪಿಸುವ ನಾಯಕರು, ಅನೇಕರು ತಮ್ಮನ್ನು ತಾವು ದೇವರೆಂದು ಘೋಷಿಸಿ ಜನರನ್ನು ಆಕರ್ಷಿಸುವಲ್ಲಿ ನಿಪುಣರು, ಈ ಎಲ್ಲಾ ನಾಯಕರು ಯಾವಾಗಲೂ ಸಾರ್ವಜನಿಕರನ್ನು ದೂರವಿಡುತ್ತಿದ್ದಾರೆ. ಭೂಮಿ ತಾಯಿಯ ಈ ಸತ್ಯದಿಂದ ಧರ್ಮ ಮತ್ತು ಆಧ್ಯಾತ್ಮಿಕತೆಯನ್ನು ಸಾಧನವಾಗಿ ಬಳಸುವ ಮೂಲಕ ಈ ರೀತಿಯ ಘಟನೆಗಳು ನಮ್ಮ ಭೂಮಿಗಿಂತ ಮೊದಲು ಇಲ್ಲಿಗೆ ಬಂದ ಎಲ್ಲಾ ಭೂಮಿಯ ಮೇಲೆ ನಡೆಯುತ್ತಿವೆ. ಧರ್ಮಗಳು ಸೃಷ್ಟಿಸಿರುವ ಅಜ್ಞಾನವನ್ನು ಹೋಗಲಾಡಿಸಲು ಪ್ರಳಯ ನಡೆಯುತ್ತದೆ. ಭವಿಷ್ಯದ ಭೂಮಿಯಲ್ಲಿಯೂ ರಷ್ಯಾ ಮತ್ತು ಉಕ್ರೇನ್ನಂತಹ ಯುದ್ಧಗಳು, ಭಾರತ ಪಾಕಿಸ್ತಾನ ವಿಭಜನೆಯಂತಹ ನರಮೇಧಗಳು, ನ್ಯೂಯಾರ್ಕ್ ವರ್ಲ್ಡ್ ಟ್ರೇಡ್ ಸೆಂಟರ್ನಂತಹ ಆತ್ಮವನ್ನು ಪುಡಿ ಮಾಡುವ ದುರಂತಗಳು, ಮೊಘಲರ ಭೀಕ ಭಯೋತ್ಪಾದನೆ, ಔರಂಗಜೇಬ್ನಂತಹ ಹಿಂಸಾತ್ಮಕ ರಾಜರು ಕೊಲೆಯ ಮೂಲಕವೇ ತಿನ್ನುತ್ತಾರೆ. ಹಿಂದೂಗಳು ಮತ್ತು ಅವರ ದೈನಂದಿನ 50 ಕಿಲೋಗಳಷ್ಟು ಪವಿತ್ರ ದಾರವನ್ನು ಸಂಗ್ರಹಿಸುವುದು, ಹಾಗೆಯೇ ಅಡಾಲ್ಫ್ ಹಿಟ್ಲರ್ ಮತ್ತು ಮುಂತಾದವರು ಇರುತ್ತಾರೆ. ಅವರು ಆತ್ಮವನ್ನು ಪ್ರಚೋದಿಸುವ ನರಮೇಧಗಳನ್ನು ಪ್ರಾರಂಭಿಸುತ್ತಾರೆ. ಕಳೆದ 2000 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಭೂಮಿಯ ಮೇಲೆ ಯಾವುದೇ ಘಟನೆಗಳು ನಡೆದಿವೆ, ಮುಂಬರುವ ಹೊಸ ಭೂಮಿಯಲ್ಲಿ ಅಂತಹ ಭಯಾನಕ ಘಟನೆಗಳು ಪುನರಾವರ್ತನೆಯಾಗುತ್ತವೆ. ಹಿಂದಿನ ಭೂಲೋಕಗಳಲ್ಲಿಯೂ ನಡೆದಂತೆ ಎಲ್ಲ ಭೂಮಿಯ ಮೇಲೆ ನಡೆದ ಭಯಾನಕ ಘಟನೆಗಳ ಇತಿಹಾಸವು ನಾವು ವಾಸಿಸುವ ಭೂಮಿಯ ಮೇಲೆ ಪುನರಾವರ್ತಿತವಾಗಿದೆ ಮತ್ತು ಭವಿಷ್ಯದ ಭೂಮಿಯಲ್ಲಿಯೂ ಪುನರಾವರ್ತನೆಯಾಗುತ್ತದೆ. ಪ್ರಳಯದ ಈ ಜ್ಞಾನವು ಇಡೀ ಜಗತ್ತಿಗೆ ಉತ್ತಮ ಸುದ್ದಿಯಾಗಿದೆ. ಭೂಮಿಯ ಗರ್ಭದಿಂದ ಹೊರಬರುವ ಚಂದ್ರನೇ ಈ ಪ್ರಳಯಕ್ಕೆ ಸಾಕ್ಷಿ. ಈ ಬಿಸಿ ಚಂದ್ರನು ಸ್ವರ್ಗದಿಂದ ದೇವರ ಅವತಾರದ ಬರುವಿಕೆಗೆ ಸಾಕ್ಷಿಯಾಗಿದೆ. ದೇವರು ನಿಜವಾಗಿಯೂ ಇದ್ದಾನೆ, ಭೂಮಿಗೆ ಬರುತ್ತಾನೆ, ಒಳ್ಳೆಯ ಜನರ ದುಃಖಗಳನ್ನು ತೆಗೆದುಹಾಕುತ್ತಾನೆ ಮತ್ತು ಭೂಮಿಯ ಭಾರವನ್ನು ತೆಗೆದುಹಾಕುತ್ತಾನೆ ಎಂದು ಈ ವಿಶ್ವವು ಪ್ರಪಂಚದ ಜನರಿಗೆ ಹೇಳುತ್ತದೆ. ಪ್ರಳಯದ ಈ ಘಟನೆಯನ್ನು ಯುಗದ ಅಂತ್ಯ, ಪ್ರಪಂಚದ ಅಂತ್ಯ, ಖಯಾಮತ್, ಮಹಾಪ್ರಳಯ, ಅಪೋಕ್ಯಾಲಿಪ್ಸ್, ಯುಗ ಬದಲಾವಣೆ ಮುಂತಾದ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ. ಪದಗಳು ಹೆಚ್ಚಿನ ಧಾರ್ಮಿಕ ಗ್ರಂಥಗಳಲ್ಲಿ ಕಂಡುಬರುತ್ತವೆ. ಹೆಚ್ಚಿನ ಧಾರ್ಮಿಕ ಗ್ರಂಥಗಳನ್ನು ಬರೆಯಲ್ಪಟ್ಟ ಆ ಕಾಲದಲ್ಲಿ ವಾಸಿಸುತ್ತಿದ್ದ ಜನರು ಸೌರವ್ಯೂಹದ ಬಗ್ಗೆ ವಿವರವಾದ ಜ್ಞಾನವನ್ನು ಹೊಂದಿಲ್ಲದಿದ್ದರು, ನ ಬಗ್ಗೆ ಅಥವಾ ದೇವರ ಬಗ್ಗೆ ತಿಳಿದಿರಲಿಲ್ಲ, ಆದರೆ ಅವರು ದೇವರಲ್ಲಿ, ಸ್ವರ್ಗದಲ್ಲಿ ಅಚಲವಾದ ನಂಬಿಕೆಯನ್ನು ಹೊಂದಿದ್ದರು. ಮತ್ತು ನರಕ, ಆತ್ಮವೇ ಸತ್ಯ, ಪುನರ್ಜನ್ಮವೇ ಸತ್ಯ, ಮೋಕ್ಷವೇ ಸತ್ಯ, ಪ್ರಳಯವೇ ಸತ್ಯ ಎಂದು ನಂಬಿದ್ದರು. ಅಲ್ಲದೆ ಪ್ರಳಯದ ಮೊದಲು ದೇವರು ದೇವಲೋಕದಿಂದ ಅಥವಾ ಸ್ವರ್ಗದಿಂದ ಭೂಮಿಗೆ ಬರುತ್ತಾನೆ, ಒಳ್ಳೆಯ ಜನರ ದುಃಖಗಳನ್ನು ತೆಗೆದುಹಾಕುತ್ತಾನೆ ಮತ್ತು ಹೀಗೆ. ಆದ್ದರಿಂದ ಸತ್ಯವನ್ನು ಸಾಬೀತುಪಡಿಸಲು ದೇವಲೋಕದಿಂದ ದೇವರ ಆತ್ಮವು ಇಲ್ಲಿಗೆ ಬರುತ್ತದೆ ಮತ್ತು ವಿದ್ಯಮಾನವು ನಿಜವೆಂದು ಸಾಬೀತುಪಡಿಸಲು ವೈಜ್ಞಾನಿಕ ಪುರಾವೆಗಳನ್ನು ನೀಡುತ್ತದೆ. ಈ ಸುದ್ದಿ ಪ್ರಪಂಚದಾದ್ಯಂತ ಹರಡಿದ ತಕ್ಷಣ ಎಲ್ಲಾ ಒಳ್ಳೆಯ ಜನರು, ಭಕ್ತರೆಂದು ಸಹ ತಿಳಿದಿದ್ದಾರೆ, ದೇವರು ಬಂದಿದ್ದಾನೆ ಎಂದು ತಿಳಿಯುತ್ತಾರೆ ಅಥವಾ ದೇವರು ತಮ್ಮ ಭೂಮಿಯಲ್ಲಿ ಇದ್ದುದನ್ನು ಕಲಿಯುತ್ತಾರೆ. ಅವರು ದೇವರು, ದೇವಲೋಕ, ನರಕ, ಆತ್ಮ, ಪುನರ್ಜನ್ಮ, ಮೋಕ್ಷ ಮತ್ತು ಪ್ರಳಯದ ಬಗ್ಗೆ ಎಲ್ಲವನ್ನೂ ಕಲಿಯುತ್ತಾರೆ ಮತ್ತು ದೇವರು ಎಲ್ಲವನ್ನೂ ಹೇಗೆ ಹೊಸತಾಗಿ ಮಾಡುತ್ತಾನೆ ಮತ್ತು ಹೊಸ ಯುಗವು ಪ್ರಾರಂಭವಾಗುತ್ತದೆ.
ಎಲ್ಲಾ ವಿವರಣೆಗಳ ಜೊತೆಗೆ ದೇವರು ಈಗ ಅವರ ಭೂಮಿಯ ಮತ್ತು ಈ ಧರ್ಮದ ಸ್ಥಳದ ಸಮಯವು ಕೊನೆಗೊಂಡಿದೆ ಎಂದು ಹೇಳುತ್ತಾನೆ. ಸ್ಪಷ್ಟ ವಿವರಣೆಯೊಂದಿಗೆ ಈ ಒಳ್ಳೆಯ ಸುದ್ದಿಯನ್ನು ಸತ್ಯ ಸನಾತನ ಧರ್ಮದ ಸ್ಥಾಪನೆ ಎಂದು ಕರೆಯುತ್ತಾರೆ. ಮೂಲಭೂತವಾಗಿ ಈ ಸತ್ಯ ಸನಾತನ ಧರ್ಮವು ಜನರ ಮನಸ್ಸಿನಲ್ಲಿ ನೆಲೆಗೊಂಡ ನಂತರ ಪ್ರಳಯವು ನಡೆಯುತ್ತದೆ. ಪ್ರಳಯ ಹೇಗೆ ಸಂಭವಿಸುತ್ತದೆ ಅಥವಾ ಸತ್ಯ ಸನಾತನ ಧರ್ಮವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಮೊದಲು ನಮ್ಮ ಭೂಮಿಯ ಜನರಿಗೆ ಸೌರವ್ಯೂಹ, ಡಿಎನ್ಎ ಮತ್ತು ಎಲ್ಲದರ ಸಂಪರ್ಕದ ಬಗ್ಗೆ ಎಷ್ಟು ತಿಳಿದಿದೆ ಎಂದು ನೀವು ತಿಳಿದುಕೊಳ್ಳಬೇಕು. ಅವರಿಗೆ ಎಷ್ಟು ತಿಳಿದಿದೆ ಎಂಬುದರ ಕುರಿತು ನಾನು ವಿವರವಾಗಿ ಹೇಳುವುದಿಲ್ಲ, ಏಕೆಂದರೆ ಇದು ಅನಗತ್ಯ ದೀರ್ಘ ಕಥೆಯಾಗುತ್ತದೆ. ಆದರೆ ಸಂಕ್ಷಿಪ್ತವಾಗಿ ನೀವು ಈ ರೀತಿಯ ಕೆಲವು ಚಿತ್ರಗಳನ್ನು ನೋಡಬಹುದು ಮತ್ತು ಅವುಗಳನ್ನು ಅರ್ಥಮಾಡಿಕೊಂಡ ನಂತರ ಅರ್ಥಮಾಡಿಕೊಳ್ಳಲು ಸುಲಭವಾಗುತ್ತದೆ. ಸ್ವರ್ಗ ಮತ್ತು ಪ್ರಳಯ ಸ್ಥಳ. ಈ ಚಿತ್ರಗಳಿಂದ ನೀವು ಕೆಲವು ವಿಚಾರಗಳನ್ನು ಪಡೆಯುತ್ತೀರಿ. ವಾಸ್ತವವಾಗಿ ವಿಜ್ಞಾನಿಗಳಿಗೆ 2ನೇ ಕಕ್ಷೆಯಲ್ಲಿ ಯಾವ ರೀತಿಯ ಜೀವವಿದೆ ಮತ್ತು 4ನೇ ಕಕ್ಷೆಯಲ್ಲಿ ಯಾವ ರೀತಿಯ ಜೀವನವಿದೆ ಎಂಬುದರ ಬಗ್ಗೆ ಯಾವುದೇ ಸುಳಿವು ಇಲ್ಲ. ನಮ್ಮ ಚಂದ್ರನು ಹಿಂದಿನ ಭೂಮಿಯ ಕೇಂದ್ರವಾಗಿತ್ತು ಮತ್ತು ನಮ್ಮ ಭೂಮಿಯ ತಿರುಳು ಮುಂಬರುವ ಭೂಮಿಗೆ ಚಂದ್ರನಾಗುತ್ತಾನೆ ಎಂಬ ಬಗ್ಗೆ ಅವರಿಗೆ ಯಾವುದೇ ಸುಳಿವು ಇಲ್ಲ. ನಮ್ಮ ಗ್ರಹದ ಜನರಿಗೆ ಅಂತಹ ನೈಜ ಸಂಗತಿಗಳನ್ನು ಸ್ವತಃ ಕಂಡುಹಿಡಿಯುವುದು ಕೇವಲ 1 ಮೈಲಿಗಲ್ಲು, 10 ಮೈಲಿಗಲ್ಲು ಅಲ್ಲ, ಆದರೆ 580 ಮಿಲಿಯನ್ ಮೈಲಿಗಲ್ಲು. ಜನರಿಗೆ ಪ್ರಳಯದ ಈ ಜ್ಞಾನವನ್ನು ಕಂಡುಹಿಡಿಯುವುದು ಅಸಾಧ್ಯವಾದ ಕೆಲಸವಾಗಿತ್ತು. ಅದಕ್ಕಾಗಿಯೇ ಈ ರಹಸ್ಯವನ್ನು ಬಹಿರಂಗಪಡಿಸಿದ ಮಾನವನ ದೇಹದಲ್ಲಿ ವಾಸಿಸುವ ಸ್ವರ್ಗದ ಈ ಆತ್ಮವು ಊಹಿಸಲು ಸಾಧ್ಯವಿಲ್ಲ. ಅವಳೊಂದಿಗೆ ನಿಕಟ ಸಂಪರ್ಕ ಹೊಂದಲು ನಾನು ತುಂಬಾ ಅದೃಷ್ಟಶಾಲಿಯಾಗಿದ್ದೇನೆ. ಪ್ರತಿಯೊಂದು ಭೂಮಿಯ ಜನರು ತಮ್ಮ 2000 ವರ್ಷಗಳ ಯುಗದಲ್ಲಿ ಸೌರವ್ಯೂಹದ ಬಗ್ಗೆ ಅನೇಕ ವಿಷಯಗಳನ್ನು ಕಂಡುಹಿಡಿದಿದ್ದಾರೆ. ಆದರೆ ಹೆಚ್ಚು ಮುಖ್ಯವಾಗಿ ವಿಜ್ಞಾನಿಗಳು ಮತ್ತು ಧಾರ್ಮಿಕ ಗ್ರಂಥಗಳ ವಿದ್ವಾಂಸರಿಗೆ ತಿಳಿದಿಲ್ಲ. ಭೂಮಿಯ ಮಧ್ಯಭಾಗವು ತುಂಬಾ ಬಿಸಿಯಾದ ಚಂದ್ರನಾಗಿದ್ದು ಅದು ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದೆ. ಈ ಮೂಲಭೂತ ಪರಿಕಲ್ಪನೆಯನ್ನು ತಿಳಿಯದ ಕಾರಣ ಇಡೀ ಬ್ರಹ್ಮಾಂಡದ ಅಸಂಖ್ಯಾತ ರಹಸ್ಯಗಳು ಅದರೊಂದಿಗೆ ಹೇಗೆ ಸಂಪರ್ಕ ಹೊಂದಿವೆ ಎಂದು ಅವರಿಗೆ ತಿಳಿದಿಲ್ಲ. ಉದಾಹರಣೆಗೆ, 1. ಕೋರ್ ಮತ್ತು ಭೂಮಿಯು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ತಿರುಗುವುದರಿಂದ ಘರ್ಷಣೆಯು ಜೀವನದ ಶಕ್ತಿಯನ್ನು ಉತ್ಪಾದಿಸುತ್ತದೆ ಎಂದು ಅವರಿಗೆ ತಿಳಿದಿಲ್ಲ. 2. ಬೀಜಗಳ ಮೊಳಕೆಯೊಡೆಯುವಿಕೆ, ಎಲ್ಲಾ ಜೀವಿಗಳಲ್ಲಿನ ಬೆಳವಣಿಗೆ, ಪ್ರಕೃತಿಯಲ್ಲಿನ ಸುರುಳಿಗಳು, ಹೆಲಿಕಲ್ ದಿನ, ವಿದ್ಯುತ್, ಗುಡುಗು, ಚಂಡಮಾರುತಗಳು, ಸುಂಟರಗಾಳಿ, ಗುರುತ್ವಾಕರ್ಷಣೆ, ಭೂಕಂಪಗಳು, ಜನನ, ಸಾವು, ಪುನರ್ಜನ್ಮ, ವಿಕಾಸ ಮತ್ತು ಮೋಕ್ಷದ ಕಾರಣದ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ತಿಳಿದಿಲ್ಲ, ಇತ್ಯಾದಿ. ಎಲ್ಲ ಈ ಶಕ್ತಿಯ ಕಾರಣ. 3. ಭೂಮಿ ಮತ್ತು ಮಧ್ಯಭಾಗದ ನಡುವಿನ ಈ ಘರ್ಷಣೆಯಿಂದಾಗಿ ಲೋಹದ ಕಲ್ಲು ಶಾಖದಲ್ಲಿ ಪುಡಿಯಾಗುತ್ತಲೇ ಇರುತ್ತದೆ ಮತ್ತು ಕುದಿಯುವ ಲಾವಾ ಆಗಿ ಬದಲಾಗುತ್ತದೆ. ಮತ್ತು ಈ ಚಂದ್ರನು ಭೂಮಿಯ ಗರ್ಭದಿಂದ ಹೊರಬಂದಾಗ ಮತ್ತು ತಂಪಾದ ಆಕಾಶದಲ್ಲಿ ನೆಲೆಸಿದಾಗ ಕುದಿಯುವ ಲಾವಾ ಅದರ ಮೇಲ್ಮೈಯಲ್ಲಿ ಹೆಪ್ಪುಗಟ್ಟುತ್ತದೆ. ಅದೇ ಕುದಿಯುವ ಲಾವಾದ ಗುಳ್ಳೆಗಳು ಗಟ್ಟಿಯಾಗುತ್ತವೆ ಮತ್ತು ಒಣಕುಳಿಗಳಾಗುತ್ತವೆ. 4. ಬುಧವು ಹಿಂದಿನ ಭೂಮಿಯ ಒಂದು ಕೇಂದ್ರವಾಗಿತ್ತು, ನಂತರ ಅದು ಚಂದ್ರ ಮತ್ತು ಅಂತಿಮವಾಗಿ ಬುಧವಾಯಿತು. ಅದಕ್ಕಾಗಿಯೇ ಅದರ ಮೇಲೆ ಕುದಿಯುವ ಬಿಸಿ ಲಾವಾದ ಒಣಕುಳಿಗಳಿವೆ. ಅಂತೆಯೇ ಧಾರ್ಮಿಕ ಜನರು ಸಹ ಬ್ರಹ್ಮವು ಪರಮಾತ್ಮ ಎಂದು ನಂಬುತ್ತಾರೆ, ಆದರೆ ಅವರಿಗೆ ತಿಳಿದಿಲ್ಲ ಆ ಆತ್ಮವು ತಾಯಿಯ ಭೂಮಿಯ ಮಧ್ಯದಲ್ಲಿ ಕುಳಿತಿರುವ ಅತ್ಯಂತ ಶಕ್ತಿಯುತ ಬಿಸಿ ಚಂದ್ರನಾಗಿದ್ದು ಅದು ಮೂಲಭೂತವಾಗಿ ತನ್ನ ಶಕ್ತಿಯುತ ಶಕ್ತಿಯಿಂದ ಇಡೀ ಜಗತ್ತನ್ನು ನಿರ್ವಹಿಸುತ್ತಿದೆ. ಆದಾಗ್ಯೂ ಅವರು 2ನೇ ಬರುವಿಕೆ ಅಥವಾ ಅವತಾರವನ್ನು ನಂಬುತ್ತಾರೆ, ಆದರೆ ಆ ಅವತಾರದ ಆತ್ಮವು ಕಳೆದ 77 ವರ್ಷಗಳಿಂದ ನಮ್ಮ ಭೂಮಿಯಲ್ಲಿದೆ ಎಂದು ಅವರಿಗೆ ತಿಳಿದಿಲ್ಲ. ಅವರು ಸ್ವರ್ಗವನ್ನು ನಂಬುತ್ತಾರೆ, ಆದರೆ ಅದು 2ನೇ ಕಕ್ಷೆಯಲ್ಲಿರುವ ಗ್ರಹ ಎಂದು ತಿಳಿದಿಲ್ಲ. ಜನ್ಮ, ಜೀವನ ಸೇರಿದಂತೆ ಎಲ್ಲವನ್ನೂ ನೀಡುವ ಮತ್ತು ದೇಹಕ್ಕೆ ಆಹಾರವನ್ನು ಉತ್ಪಾದಿಸುವ ದೇವರು ಮತ್ತು ಭೂಮಿ ತಾಯಿಯ ಬಗ್ಗೆ ಧಾರ್ಮಿಕ ಮುಖಂಡರು ಮತ್ತು ವಿಜ್ಞಾನಿಗಳಿಗೆ ಸತ್ಯ ತಿಳಿದಿಲ್ಲ. ಆದಾಗ್ಯೂ ಅವರು ತಮ್ಮ ಮೋಸದ ವ್ಯವಹಾರವನ್ನು ನಡೆಸಲು ಸುಳ್ಳಿನ ಸ್ವೀಕಾರಾರ್ಹ ವಿಧಾನವನ್ನು ಸ್ಥಾಪಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರ ಸರ್ಕಾರಗಳು ಆ ವ್ಯವಸ್ಥಿತ ಸುಳ್ಳುಗಳಿಗೆ ಮನ್ನಣೆಯನ್ನು ನೀಡುತ್ತವೆ. ಸಾರ್ವಜನಿಕರು ಶಾಲೆ, ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಆ ಸುಸಜ್ಜಿತ ವ್ಯವಸ್ಥೆಯನ್ನು ಅನುಸರಿಸುತ್ತಾರೆ. ಅದೇ ವ್ಯವಸ್ಥಿತ ನಿಗೂಢ ಸುಳ್ಳನ್ನು ಸಾಧನವಾಗಿ ಬಳಸಿಕೊಂಡು ಈ ನಾಯಕರು 50 ರಿಂದ 100 ವರ್ಷಗಳವರೆಗೆ ಭೂಮಿ ತಾಯಿಯ ಬಗ್ಗೆ ಸತ್ಯವನ್ನು ಮರೆಮಾಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾರ್ವಜನಿಕರು ಸುಳ್ಳನ್ನು ಕುರುಡಾಗಿ ಬೆಂಬಲಿಸುತ್ತಾರೆ, ಆದ್ದರಿಂದ ಸರಪಳಿಯಿಂದ ಹೊರಬರಲು ಸಾಧ್ಯವಿಲ್ಲ. ಈ ರೀತಿ ಯೋಚಿಸಿ ಈ ಧರ್ಮ, ವಿಜ್ಞಾನ ಇತ್ಯಾದಿ ಕ್ಷೇತ್ರದ ಎಲ್ಲಾ ಪ್ರಬಲ ನಾಯಕರು ಭೂಮಿ ತಾಯಿಯ ಬಗ್ಗೆ ಈ ವಾಸ್ತವವನ್ನು ಸಾರ್ವಜನಿಕರಿಂದ ಮರೆಮಾಚುತ್ತಾರೆ ಮತ್ತು 100 ವರ್ಷಗಳಷ್ಟು ಹಳೆಯದಾದ ಶಿಲಾಯುಗದ ಮಾಹಿತಿಯನ್ನು ಸುಳ್ಳುಗಳನ್ನು ಕಲಿಸುವ ಮೂಲಕ ಅವರನ್ನು ಭ್ರಮೆಗೊಳಿಸುತ್ತಾರೆ.
ಅವರು ಕರ್ತ, ದೇವರು ಮತ್ತು ದಾರ, ಇದು ಭೂಮಿ ತಾಯಿಯ ಬಗ್ಗೆ ಸತ್ಯವನ್ನು ಹೇಳಲು ಬಯಸುವುದಿಲ್ಲ. ಇವೆರಡರ ಜ್ಞಾನದ ಕೊರತೆಯಿಂದಾಗಿ ಮತ್ತು ಇವು ಪ್ರಪಂಚದ ಅಡಿಪಾಯ ಎಂಬ ಅಂಶದಿಂದಾಗಿ ಸಾರ್ವಜನಿಕರು ಅಜ್ಞಾನವನ್ನು ಬೆಂಬಲಿಸುತ್ತಲೇ ಇದ್ದಾರೆ. ಮತ್ತು ಈ ಕಾರಣದಿಂದಾಗಿ ಈ ನಾಯಕರ ಖ್ಯಾತಿ, ಮೌಲ್ಯ, ಸಮೃದ್ಧಿ, ಸಂತೋಷ ಮತ್ತು ನಾಯಕತ್ವವನ್ನು ನಿರ್ವಹಿಸಲಾಗುತ್ತದೆ. ನಾಯಕರು ತಮ್ಮ ರಾಜ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ, ಆದರೆ ಅವರ ದುರಾಶೆಯಿಂದಾಗಿ ಸಾಮಾನ್ಯ ಜನರು ಪ್ರತಿದಿನ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ದುಃಖಕರವೆಂದರೆ ಅಜ್ಞಾನವು ಈ ಜಗತ್ತಿನಲ್ಲಿ ಬಹಳ ಪ್ರಬಲವಾಗಿದೆ. ಈ ಜಗತ್ತಿನ ಜನರು ಮಂಗಳ ಗ್ರಹದಲ್ಲಿ ತಮ್ಮ ವಾಹನವನ್ನು ಇಳಿಸಬಹುದು, ಆದರೆ ಈ ಮಂಗಳವು ಹೊಸ ಭೂಮಿಯಾಗಲಿದೆ ಎಂದು ಅವರಿಗೆ ತಿಳಿದಿಲ್ಲ. ಅವರು ತಮ್ಮ ವಾಹನವನ್ನು ಚಂದ್ರನ ಮೇಲೆ ಇಳಿಸಬಹುದು, ಆದರೆ ಈ ಚಂದ್ರನು ನಮಗೆ ಮೊದಲು ಭೂಮಿಯ ಶಕ್ತಿ ಒದಗಿಸುವ ಕೋರ್, ಬೇರೆ ರೀತಿಯಲ್ಲಿ ಹೇಳುವುದಾದರೆ ದೇವರು ಎಂದು ಅವರಿಗೆ ತಿಳಿದಿಲ್ಲ. ಚಂದ್ರನ ಮಣ್ಣನ್ನು ಮತ್ತು ಜ್ವಾಲಾಮುಖಿಯ ಲಾವಾದ ಮಣ್ಣನ್ನು ಹೊಂದಿಸಿ ಎರಡು ಒಂದೇ ಎಂದು ಅವರು ನೋಡಬಹುದು, ಆದರೆ ಚಂದ್ರನು ಹಿಂದಿನ ಭೂಮಿಯ ಗರ್ಭದಲ್ಲಿ ಕುದಿಯುವ ಬಿಸಿ ಲಾವಾದಲ್ಲಿ ಸುತ್ತುವ ಕೋರ್ ಎಂದು ವಿಶ್ಲೇಷಿಸಲು ಸಾಧ್ಯವಿಲ್ಲ. ಅಂತರಿಕ್ಷದಲ್ಲಿ ಬಾಹ್ಯಾಕಾಶ ನಿಲ್ದಾಣವನ್ನು ಉಡಾಯಿಸಬಹುದು, ಆದರೆ ಭೂಮಿ ತಾಯಿಯನ್ನು ಬಿಟ್ಟು ಬಾಹ್ಯಾಕಾಶದಲ್ಲಿ ಓಡಿಹೋಗುವುದು ಭಯಾನಕ ಪಾಪ ಎಂದು ಅವರಿಗೆ ತಿಳಿದಿಲ್ಲ. 50 ವರ್ಷಗಳ ಹಿಂದೆ ಈ ಜ್ಞಾನವನ್ನು ಆ ನಾಯಕರು ಯಾರಾದರೂ ಸ್ವಾಗತಿಸಿದ್ದರೆ ಇಂದು ಎಲ್ಲರೂ ಇಲ್ಲಿ ಸಂತೋಷವಾಗಿರುತ್ತಿದ್ದರು. ಆದರೆ ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಮೂಲಕ ಇಲ್ಲಿನ ಹಲವು ನಾಯಕರ ಹುಸಿ ನಾಯಕತ್ವ ಹಾಗೆ ಉಳಿದಿದೆ. ಎಲ್ಲಾ ಬಲ್ಲ ಗುರುಗಳ ಮಾತನ್ನು ಕೇಳದೆ ಮತ್ತು ಅಜ್ಞಾನಿಗಳನ್ನು ಅನುಸರಿಸುವ ಮೂಲಕ ಮತ್ತು ಸುಳ್ಳು ಧರ್ಮಗಳನ್ನು ಮತ್ತು ಅಜ್ಞಾನದ ಪುಸ್ತಕಗಳನ್ನು ಅನುಸರಿಸುವ ಮೂಲಕ ಭೂಮಿಯ ಜನರು ಕೆಟ್ಟ ಮನಸ್ಸಿನವರಾಗಿ ಉಳಿಯುತ್ತಾರೆ. ಅನಾರೋಗ್ಯದ ಮನಸ್ಸುಗಳು ಯಾವಾಗಲೂ ಉದ್ವಿಗ್ನ ಮತ್ತು ಚಂಚಲವಾಗಿರುತ್ತವೆ. ದುರಾಸೆ, ಜಗಳಗಳು, ಯುದ್ಧಗಳು ಮತ್ತು ಲೆಕ್ಕವಿಲ್ಲದಷ್ಟು ವಿಪತ್ತುಗಳು ಕೆಟ್ಟ ಮನಸ್ಸಿನ ಪರಿಣಾಮವಾಗಿದೆ. ಆದ್ದರಿಂದಲೇ ಪ್ರಳಯಕ್ಕೆ ಮುನ್ನ ಭೂಮಾತೆ ಅಜ್ಞಾನಿ ಗ್ರಂಥಗಳು ಮತ್ತು ಅಜ್ಞಾನ ವಿಜ್ಞಾನದ ಸುಳ್ಳುಗಳನ್ನು ನಾಶಪಡಿಸುತ್ತಾಳೆ. ಅದು ರೋಗಗ್ರಸ್ತ ಮಾನವನ ಮನಸ್ಸುಗಳಿಗೆ ಮೂಲ ಕಾರಣವಾಗಿದೆ ಮತ್ತು ನಂತರ ಜನರ ಮನಸ್ಸಿನಲ್ಲಿ ಸತ್ಯವನ್ನು ತುಂಬುತ್ತದೆ ಮತ್ತು ಆ ಮೂಲಕ ಅವರನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ. ಪ್ರಳಯ ಸಮಯದಲ್ಲಿ ಕೆಟ್ಟ ಮನಸ್ಸಿನ ಜನರು ಸಾಯುತ್ತಾರೆ ಮತ್ತು ಆರೋಗ್ಯವಂತ ಮನಸ್ಸಿನ ಜನರು ಬದುಕುತ್ತಾರೆ. ಅಥವಾ ಸರಳವಾಗಿ ಹೇಳುವುದಾದರೆ, ಸರಿಯಾದ ಕೆಲಸಗಳನ್ನು ಮಾಡುವ ಜನರು ಭೂಮಿ ತಾಯಿಯೊಂದಿಗೆ ದೇವಲೋಕಕ್ಕೆ ಹೋಗುತ್ತಾರೆ ಮತ್ತು ತಪ್ಪು ಕೆಲಸ ಮಾಡುವವರು ಹಿಂದೆ ಉಳಿಯುತ್ತಾರೆ. ಅಥವಾ ಭೂಮಿ ತಾಯಿಯನ್ನು ನಂಬುವವರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ಸುಳ್ಳು ಧರ್ಮಗಳನ್ನು ನಂಬುವವರು ಹೊಸ ಧರ್ಮಗಳು ಮತ್ತು ಹೊಸ ಸಮಸ್ಯೆಗಳೊಂದಿಗೆ ಮುಂಬರುವ ಹೊಸ ಭೂಮಿಯ ಮೇಲೆ ಹೊಸ ಪ್ರಾಚೀನ ಜೀವನದಿಂದ ಪ್ರಾರಂಭಿಸುತ್ತಾರೆ ಎಂದು ಸಹ ಹೇಳಬಹುದು. ಅಂದರೆ ಸರಿಯಾದ ಕೆಲಸಗಳನ್ನು ಮಾಡುವವರು ಆಶೀರ್ವದಿಸಲ್ಪಡುತ್ತಾರೆ, ಆದರೆ ಮೊಂಡುತನದ, ಸೊಕ್ಕಿನ ಮತ್ತು ಮೂರ್ಖರು ಆಶೀರ್ವದಿಸುವುದಿಲ್ಲ. ಧರ್ಮ ಮತ್ತು ವಿಜ್ಞಾನಗಳ ಅನೇಕ ದೊಡ್ಡ ವ್ಯವಹಾರಗಳು ಸುಳ್ಳಿನ ತಳಹದಿಯ ಮೇಲೆ ನಡೆಯುತ್ತಿವೆ. ಹೇಗೆ ವಿಜ್ಞಾನಿಗಳಿಗೆ ಭೂಮಿಯ ಮತ್ತು ಭೂಮಿಯ ಮೂಲದಿಂದ ರಚಿಸಲ್ಪಟ್ಟ ಅದ್ಭುತ ರಹಸ್ಯಗಳ ಬಗ್ಗೆ ಏನೂ ತಿಳಿದಿಲ್ಲವೋ, ಅದೇ ರೀತಿ ಧರ್ಮಗಳ ಪ್ರಚಾರಕರಿಗೂ ದೇವರು ಮತ್ತು ಭೂಮಿ ತಾಯಿಯಿಂದ ರಚಿಸುವ ರಹಸ್ಯಗಳ ಬಗ್ಗೆ ಏನೂ ತಿಳಿದಿಲ್ಲ. ದೇವರು ಮತ್ತು ಭೂಮಿ ತಾಯಿಯ ಶಾಶ್ವತ ಜ್ಞಾನದ ಬಗ್ಗೆ ಅವರಲ್ಲಿ 0.01% ಜ್ಞಾನವಿಲ್ಲ. ಈಗ ನೀವು ಕೇಳುತ್ತೀರಿ, ಅವರಿಗೆ ದೇವರ ಬಗ್ಗೆ 0.01% ನೈಜತೆ ತಿಳಿದಿಲ್ಲದಿದ್ದರೆ ಸಾವಿರಾರು ಮತ್ತು ಲಕ್ಷಾಂತರ ಜನರು ಅವರ ಮಾತುಗಳನ್ನು ಕೇಳಲು ಏಕೆ ಹೋಗುತ್ತಾರೆ? ಅವರು ಹೇಗೆ ಪ್ರಸಿದ್ಧರಾಗುತ್ತಾರೆ? ಸುಳ್ಳು ವ್ಯವಹಾರಗಳು ಹೇಗೆ ಅಭಿವೃದ್ಧಿ ಹೊಂದುತ್ತವೆ? ಸತ್ಯದ ಬಗ್ಗೆ ಏನನ್ನೂ ತಿಳಿದಿಲ್ಲದವರು ಇನ್ನೂ ಸತ್ಯವನ್ನು ತಿಳಿದವರು ಎಂದು ಹೇಳಿಕೊಳ್ಳುತ್ತಾರೆ ಮತ್ತು ಅನೇಕ ಅನುಯಾಯಿಗಳನ್ನು ಸಂಗ್ರಹಿಸಲು ಹೇಗೆ ಸಾಧ್ಯವಾಗುತ್ತದೆ? ಇಲ್ಲಿನ ಕೆಲವು ದೊಡ್ಡ ಪಂಥಗಳ ನಾಚಿಕೆಯಿಲ್ಲದ ಉದ್ಯಮಿಗಳು ಸಾವಿನ ನಂತರವೂ ತಮ್ಮ ಅನುಯಾಯಿಗಳಿಗೆ ಮೋಕ್ಷವನ್ನು ಭರವಸೆ ನೀಡುತ್ತಿದ್ದಾರೆ. ಮೋಕ್ಷವು 2ನೇ ಕಕ್ಷೆಗೆ ಹೋಗುತ್ತಿದೆ ಎಂದು ಅವರಿಗೆ ತಿಳಿದಿಲ್ಲ. ಇಲ್ಲಿ ಅನೇಕ ಜನರು ತಮ್ಮನ್ನು ತಾವು ದೇವರೆಂದು ಘೋಷಿಸಿಕೊಳ್ಳುತ್ತಾರೆ, ನಂತರ ಅವರ ವ್ಯವಹಾರವು ವೇಗವಾಗಿ ಅಭಿವೃದ್ಧಿಗೊಳ್ಳುತ್ತದೆ. ಇಲ್ಲಿ ದೇವರ ಹೆಸರಿನಲ್ಲಿ ಧರ್ಮಗಳ ನಿರ್ಮಾಣವಾಗಿದ್ದು, ಧರ್ಮದ ಹೆಸರಿನಲ್ಲಿ ದೊಡ್ಡ ಮೋಸಗಳು ನಡೆಯುತ್ತಿವೆ. ಅವರ ಅಗತ್ಯ ದುರಾಸೆ ಮೋಕ್ಷಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡುವ ಮೂಲಕ ನಾಯಕರು ಧಾರ್ಮಿಕ ಮತಾಂತರದ ಬೃಹತ್ ದಂಧೆ ನಡೆಸಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ನಾಯಕರ ದೃಷ್ಟಿ ಮತ್ತು ಗುರಿ ಆಡಳಿತದ ಪ್ರಬಲ ಕುರ್ಚಿಯನ್ನು ಹಿಡಿಯುವುದಾಗಿದೆ. ಜಗತ್ತು ಅಜ್ಞಾನ ಮತ್ತು ಧರ್ಮದ ಈ ಭಯಾನಕ ಕಾಯಿಲೆಯಿಂದ ಬಳಲುತ್ತಿದೆ. ಪ್ರಳಯಕ್ಕೆ ಮೊದಲು ಭೂಮಿಯ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸುವ ಮೂಲಕ ಈ ರೋಗವನ್ನು ತೊಡೆದುಹಾಕಲು ಸತ್ಯ ಸನಾತನ ಧರ್ಮದ ಸ್ಥಾಪನೆ ಎಂದು ಕರೆಯಲಾಗುತ್ತದೆ. ದೇವರು ಮತ್ತು ಮೋಕ್ಷದ ಹೆಸರಿನಲ್ಲಿ ವಂಚನೆಗೊಳಗಾದ ಜನರು ಭಯಂಕರವಾಗಿ ದಾರಿ ತಪ್ಪುತ್ತಾರೆ, ಬ್ರೈನ್ ವಾಶ್ ಮಾಡುತ್ತಾರೆ ಮತ್ತು ಅವರೆಲ್ಲರೂ ಸುಳ್ಳಿನ ಜಾಲದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಭೂಮಾತೆಯ ದೇಹದಲ್ಲಿ ಸುಳ್ಳು ಮತ್ತು ಅಜ್ಞಾನವು ಭಯಾನಕ ಕಾಯಿಲೆಯಾಗಿದೆ.
ಅವರು ಎಲ್ಲಾ ರೀತಿಯ ಸಮಸ್ಯೆಗಳು ಮತ್ತು ದುಃಖಗಳಿಗೆ ಮೂಲ ಕಾರಣರಾಗಿದ್ದಾರೆ. ಕೇವಲ ಸುಳ್ಳನ್ನು ಅನುಸರಿಸುವುದರಿಂದ ಅವರು ಎಷ್ಟು ಸಂಕಟಗಳನ್ನು ಎದುರಿಸುತ್ತಿದ್ದಾರೆ ಮತ್ತು ಎಷ್ಟು ಚಂಚಲರಾಗಿದ್ದಾರೆ ಎಂಬುದು ಸಾಮಾನ್ಯ ಜನರಿಗೆ ತಿಳಿದಿಲ್ಲ. ಅನೇಕ ವಿಪತ್ತುಗಳು ಸುಳ್ಳು ಧರ್ಮಗಳನ್ನು ಅನುಸರಿಸುವುದರಿಂದ ಮಾತ್ರ. ಸುಳ್ಳನ್ನು ಹಿಡಿದಿಟ್ಟುಕೊಳ್ಳುವುದು ಭೀಕರವಾದ ವಿನಾಶಕಾರಿ ಮನೋರೋಗಿ. ಅದಕ್ಕಾಗಿಯೇ ಪ್ರಳಯಕ್ಕೆ ಮುಂಚೆಯೇ ಈ ಮಾನಸಿಕ ಕಾಯಿಲೆಯನ್ನು ಕೊನೆಗೊಳಿಸುವುದು ಅವಶ್ಯಕ. ಆದರೆ ಈ ಧರ್ಮದ ಹುಚ್ಚು ಸಾಂಕ್ರಾಮಿಕಕ್ಕೆ ಈ ಭೂಮಿಯ ಮೇಲೆ ಯಾರೊಬ್ಬರೂ ಚಿಕಿತ್ಸೆ ಇಲ್ಲ. ಹೀಗಿರುವಾಗ ಜನರ ಮನಸ್ಸಿನಲ್ಲಿ ಕುತೂಹಲ ಹುಟ್ಟುತ್ತದೆ ಮತ್ತು ಈ ಜ್ಞಾನವು ಹೊರಗಿನ ಪ್ರಪಂಚದಿಂದ ಹೇಗೆ ಬರುತ್ತದೆ ಎಂದು ತಿಳಿದುಕೊಳ್ಳುವುದು ಈ ಪ್ರಳಯದ ಸುದ್ದಿಯನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿಸುತ್ತದೆ. ಈಗ ಈ ಘಟನೆ ನಡೆಯಲು ಹೊರಟಿದೆ. ಅದಕ್ಕಾಗಿಯೇ ಅದರ ನಂತರ ನಿಮಗೆ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಎಲ್ಲರಿಗೂ ಏನಾಗುತ್ತದೋ ಅದೇ ನನಗೂ ಆಗುತ್ತದೆ ಎಂದು ಹಲವರು ಭಾವಿಸುತ್ತಾರೆ. ಇಲ್ಲ ಇಲ್ಲ ಇಲ್ಲ, ಅದು ಹಾಗಲ್ಲ. ಪ್ರತಿಯೊಬ್ಬರ ಭವಿಷ್ಯವೂ ವಿಭಿನ್ನವಾಗಿರುತ್ತದೆ. ಸ್ವರ್ಗ ಮತ್ತು ನರಕದಲ್ಲಿನ ಜೀವನ ವ್ಯತ್ಯಾಸವನ್ನು ಮರೆತು ಬಿಡಿ. ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅದೃಷ್ಟವೂ ವಿಭಿನ್ನವಾಗಿರುತ್ತದೆ. ನೀವು ನೋಡುವಂತೆ ಯಾರೋ ಒಬ್ಬರು ರಾಜ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ ಮತ್ತು ಇನ್ನೊಬ್ಬರು ತಮ್ಮ ಪಾದಗಳನ್ನು ಮಸಾಜ್ ಮಾಡುತ್ತಿದ್ದಾರೆ. ಯಾರೋ ಮಿಲಿಯನೇರ್ ಆಗಿದ್ದಾರೆ, ಆದರೆ ಇತರರಿಗೆ ಒಂದು ಬಾರಿಯ ಊಟವನ್ನು ಖರೀದಿಸಲು ಹಣವಿಲ್ಲ. ಇದೆಲ್ಲವೂ ಪ್ರಳಯದ ಸಮಯದಲ್ಲಿ ತೆಗೆದುಕೊಂಡ ಸ್ವಂತ ನಿರ್ಧಾರದ ಫಲಿತಾಂಶವಾಗಿದೆ. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಯು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ, ಅದು ಅವನ ಅದೃಷ್ಟವಾಗಿರುತ್ತದೆ. ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದು ನಿಮ್ಮ ಭವಿಷ್ಯವಾಗಿರುತ್ತದೆ. ಪ್ರಳಯದ ಸಮಯದಲ್ಲಿ ನಿಮ್ಮ ಭವಿಷ್ಯವು ನಿಮ್ಮ ಕೈಯಲ್ಲಿರುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ನೋವು ಅಥವಾ ಸಂಕಟಗಳಿಗೆ ದೇವರನ್ನು ದೂಷಿಸಬೇಡಿ. ಅದಕ್ಕಾಗಿ ಪ್ರಳಯದ ನಂತರ ಈ ಭೂಮಿಗೆ ಏನಾಗುತ್ತದೆ ಎಂಬುದನ್ನು ಮೊದಲು ಕಲಿಯಬೇಕು. ಏಕೆಂದರೆ ನೀವು ಈ ಭೂಮಿಯ ಮೇಲೆ ವಾಸಿಸುತ್ತಿದ್ದೀರಿ ಮತ್ತು ನೀವು ಅವಳಿಂದ ಉತ್ಪತ್ತಿಯಾಗುವ ಆಹಾರವನ್ನು ಸೇವಿಸುತ್ತಿದ್ದೀರಿ. ಭ್ರೂಣದಂತೆ ನೀವು ಅವಳ ದೇಹದಲ್ಲಿ ಮತ್ತು ವಾಸ್ತವದಲ್ಲಿ ನೀವು ಈ ತಾಯಿಯ ದೇಹದ ಭಾಗವಾಗಿದ್ದೀರಿ. ಈ ಭೂಮಿ ತಾಯಿಗೆ ಏನೆಲ್ಲಾ ಪವಾಡ ನಡೆಯುತ್ತದೋ ಅದು ನಿಮಗೂ ಆಗುತ್ತದೆ. ನೀವು ಮೋಕ್ಷ ಅಥವಾ ಶಾಶ್ವತತೆಯ ಅಜ್ಞಾನ ಅಥವಾ ಸುಳ್ಳು ಗುತ್ತಿಗೆದಾರರ ಅನುಯಾಯಿಯಾಗಿ ಉಳಿದಿದ್ದರೆ, ಮೋಕ್ಷವು ನಿಜವಾಗಿಯೂ 2ನೇ ಕಕ್ಷೆ ಎಂದು ತಿಳಿದಿಲ್ಲ, ಆಗ ನೀವು ಈ ತಾಯಿಯ ಅದ್ಭುತ ಪವಾಡಗಳಿಂದ ವಂಚಿತರಾಗುತ್ತೀರಿ. ಅಜ್ಞಾನ ಧರ್ಮಗಳ ನಾಯಕರೊಂದಿಗೆ ಅಂಟಿಕೊಳ್ಳಬೇಕೋ ಅಥವಾ ಭೂಮಿ ತಾಯಿಯ ಬದಲಾವಣೆಯೊಂದಿಗೆ ಹೋಗಬೇಕೋ, ವಿನಾಶಕಾರಿ ಧರ್ಮವನ್ನು ಅನುಸರಿಸಬೇಕೋ ಅಥವಾ ಸತ್ಯ ಸನಾತನವನ್ನು ಅನುಸರಿಸಬೇಕೋ ಎಂಬುದು ನಿಮಗೆ ಬಿಟ್ಟದ್ದು. ಈಗ ಸುಳ್ಳಿನ ಮನೆಗಳೆಲ್ಲ ಸುಟ್ಟು ಬೂದಿಯಾಗಲಿವೆ. ನೀವು ಮಲಗಿರುವ ಮನೆಗೆ ಬೆಂಕಿ ಹಚ್ಚಲಾಗುವುದು ಎಂದು ದೇವರು ಎಲ್ಲರಿಗೂ ಸ್ಪಷ್ಟಪಡಿಸುತ್ತಾನೆ. ಮತ್ತು ಏಕೆ, ಬೆಂಕಿ ಹೇಗೆ ಸಂಭವಿಸುತ್ತದೆ ಮತ್ತು ನಿಮ್ಮ ಒಳಿತಿಗಾಗಿ ನೀವು ಆ ಸಮಯದಲ್ಲಿ ಏನು ಮಾಡಬೇಕು ಎಂದು ಹೇಳುತ್ತಾನೆ. ಯಾವುದೇ ಧರ್ಮ, ಪುಸ್ತಕ, ಪುರೋಹಿತ, ಧರ್ಮಗುರು, ಗುರು ಅಥವಾ ಮೋಕ್ಷದ ಗುತ್ತಿಗೆದಾರರ ಹಿಡಿತದಿಂದ ಹೊರಬನ್ನಿ. ತಾಯಿಯ ಯೋಜನೆಗಳ ನೈಜತೆಯನ್ನು ಕಲಿಯಿರಿ ಮತ್ತು ಈ ಸತ್ಯವನ್ನು ಹೇಳುವ ವ್ಯಕ್ತಿಯನ್ನು ಗುರು ಅಥವಾ ಶಿಕ್ಷಕ ಎಂದು ಪರಿಗಣಿಸಿ. ನಿಮ್ಮ ಮಕ್ಕಳು ಮತ್ತು ಪ್ರೀತಿಪಾತ್ರರು ಉತ್ತಮ ಭವಿಷ್ಯವನ್ನು ಹೊಂದಬೇಕೆಂದು ನೀವು ಬಯಸಿದರೆ, ಅವರ ಮನಸ್ಸು ಆರೋಗ್ಯಕರವಾಗಿರಲು ಸರಿಯಾದ ಶಿಕ್ಷಕರಿಂದ ಸರಿಯಾದ ವಿಷಯಗಳನ್ನು ಕಲಿಯಲು ಹೇಳಿ. ನಿಮ್ಮ ಹತ್ತಿರದ ಮತ್ತು ಆತ್ಮೀಯರೆಲ್ಲರಿಗೂ ಜ್ಞಾನವನ್ನು ನೀಡಿ ಮತ್ತು ತಾಯಿ ಭೂಮಿಯ ಬಗ್ಗೆ ತಿಳಿದುಕೊಳ್ಳಲು ಅವರನ್ನು ಪ್ರೋತ್ಸಾಹಿಸಿ. ತಮ್ಮ ಅಜ್ಞಾನಿ ಬೋಧಕರ ಅನುಯಾಯಿಗಳಾಗಿ ಉಳಿಯುವವರಿಗೆ ಈ ಸ್ಪಷ್ಟ ವಿಡಿಯೋಗಳನ್ನು ಓದಿದ ನಂತರ ಮತ್ತು ನೋಡಿದ ನಂತರವೂ ತಮ್ಮ ಸ್ವಂತ ದೇವರ ಈ ಸ್ಪಷ್ಟ ಸಂದೇಶವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ, ಏಕೆಂದರೆ ಅಜ್ಞಾನ ಮತ್ತು ಜ್ಞಾನ ಒಂದೇ ಮನಸ್ಸಿನಲ್ಲಿ ಉಳಿಯಲು ಸಾಧ್ಯವಿಲ್ಲ. ಸುಳ್ಳು ಮತ್ತು ಸತ್ಯ ಎರಡೂ ಒಂದೇ ಪಾತ್ರೆಯಲ್ಲಿ ಇರಲು ಸಾಧ್ಯವಿಲ್ಲ. ಮಾನವಕುಲದ ಮುಗ್ಧ ಮನಸ್ಸುಗಳು ಕಸದಿಂದ ಅಥವಾ ಸತ್ಯದಿಂದ ತುಂಬಿರಬಹುದು. ಸತ್ಯದೊಂದಿಗೆ ಮನಸ್ಸು ಅಭಿವೃದ್ಧಿಗೊಳ್ಳುತ್ತದೆ, ಹಿಗ್ಗುತ್ತದೆ ಮತ್ತು ವಿಸ್ತಾರವಾಗುತ್ತದೆ, ಆದರೆ ಸುಳ್ಳಿನೊಂದಿಗೆ ಅದು ಕಿರಿದಾಗುತ್ತದೆ ಮತ್ತು ಚಿಕ್ಕದಾಗುತ್ತದೆ. ಈಗ ಸುಳ್ಳಿನ ಈ ಅರಮನೆಗಳು ನಾಶವಾಗಲಿವೆ. ಬೆಂಕಿಯ ಕಿಡಿಗಳು ಕಾಣಿಸಿಕೊಂಡಾಗ ಮಾತ್ರ ನೀವು ಮನೆಯಿಂದ ಹೊರಹೋಗಲು ಯೋಚಿಸುತ್ತಿದ್ದರೆ ಅಥವಾ ಯೋಚಿಸುತ್ತಿದ್ದರೆ ಅದು ಸಹ ಒಳ್ಳೆಯದು, ಆದರೆ ನಂತರ ನೀವು ನಿಮ್ಮ ತಾಯಿ ಭೂಮಿಯ ಸೇವೆಯಿಂದ ವಂಚಿತರಾಗುತ್ತೀರಿ. ಮಲಗಿರುವ ತಾಯಿಯ ಮಕ್ಕಳನ್ನು ಎಬ್ಬಿಸುವ ಅವಕಾಶವನ್ನು ನೀವು ಕಳೆದುಕೊಂಡಿದ್ದೀರಿ. ವಾಸ್ತವವಾಗಿ ಕಿಡಿಗಳು ಈಗಾಗಲೇ ಪ್ರಾರಂಭವಾಗಿವೆ. ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ, ಭೂಕಂಪಗಳು ಮತ್ತು ಅಸಮತೋಲನ ಹವಾಮಾನ ಇತ್ಯಾದಿಗಳೆಲ್ಲವೂ ದೊಡ್ಡ ಸ್ಫೋಟದ ಎಚ್ಚರಿಕೆಯ ಸಂಕೇತಗಳಾಗಿವೆ. ದುಃಖದ ಸಂಗತಿಯೆಂದರೆ, ತಮ್ಮ ಮನಸ್ಸಿನಲ್ಲಿ ದುರಾಸೆಯನ್ನು ಹೊಂದಿರುವ ಈ ಸ್ವಾರ್ಥಿ ದೊಡ್ಡ ಉದ್ಯಮಿಗಳು ಭೂಮಿ ತಾಯಿಯ ಈ ವಾಸ್ತವವನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಲು ಬಿಡುತ್ತಿಲ್ಲ, ಏಕೆಂದರೆ ಭೂಮಿ ತಾಯಿಯ ಬಗ್ಗೆ ಈ ಸತ್ಯವನ್ನು ಬಹಿರಂಗಪಡಿಸಿದ ಕ್ಷಣದಲ್ಲಿ ಸುಳ್ಳಿನ ವ್ಯವಹಾರ ರಚನೆಯು ಕೊನೆಗೊಳ್ಳುತ್ತದೆ.
ಹವಾಮಾನ ವೈಪರೀತ್ಯದ ಹೆಸರಿನಲ್ಲಿ ಪ್ರತಿ ವರ್ಷ ಸಭೆ ಸೇರಿ ಪಂಚತಾರಾ ಹೋಟೆಲ್ಗಳಲ್ಲಿ ರೆಡ್ ಕಾರ್ಪೆಟ್ ಮೇಲೆ ನಡೆಯುವ ಎಲ್ಲ ರಾಜಕೀಯ ನಾಯಕರ ವೈಭವ ಕೊನೆಗೊಳ್ಳುತ್ತದೆ. ಧಾರ್ಮಿಕ ನಾಯಕರ ರಾಜಮನೆತನದ ಜೀವನವು ಅವರು ಜೀವಂತವಾಗಿರುವಾಗ ಅವರ ರಹಸ್ಯಗಳನ್ನು ಈ ಜೀವನದಲ್ಲಿ ಬಹಿರಂಗಪಡಿಸಿದಾಗ ಕೊನೆಗೊಳ್ಳುತ್ತದೆ. ಶಾಸ್ತ್ರೀಜಿ ಹೇಳುತ್ತಾರೆ, ಈ ನಾಯಕರಿಗೆ ನನ್ನ ವೈಯಕ್ತಿಕ ಸಂದೇಶ ಹೀಗಿದೆ. ಧರ್ಮ ಮತ್ತು ವಿಜ್ಞಾನಗಳ ನಾಯಕರು, ನೀವು ದಶಕಗಳಿಂದ ಭೂಮಿಯ ತಾಯಿಯ ಬಗ್ಗೆ ಈ ಸತ್ಯವನ್ನು ಮರೆಮಾಡಬಾರದು. ಸಾರ್ವಜನಿಕರು ನಿಮ್ಮನ್ನು ತಮ್ಮ ಗುರು ಅಥವಾ ನಾಯಕನನ್ನಾಗಿ ಮಾಡುತ್ತಾರೆ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಇದರಿಂದ ಯಾವುದೇ ಅನಗತ್ಯ ವಿಪತ್ತು ಅವರಿಗೆ ಸಂಭವಿಸುವುದಿಲ್ಲ. ಸತ್ಯವನ್ನು ಹೇಳುವುದು ನಿಮ್ಮ ಕರ್ತವ್ಯವಾಗಿತ್ತು. ಸಾರ್ವಜನಿಕರ ನಿರೀಕ್ಷೆಗಳನ್ನು ಈಡೇರಿಸುವ ಬದಲು ನಿಮ್ಮ ಶಕ್ತಿಶಾಲಿ ಸಿಂಹಾಸನವನ್ನು ಮಾತ್ರ ಭದ್ರಪಡಿಸಿಕೊಳ್ಳುವಲ್ಲಿ ನೀವು ಕಾಳಜಿ ವಹಿಸುತ್ತೀರಿ. ನಾನು ಸಾರ್ವಜನಿಕರನ್ನು ದೂಷಿಸುವುದಿಲ್ಲ, ಏಕೆಂದರೆ ಅವರು ನಿಮ್ಮನ್ನು ನಂಬಿದ್ದರು ಮತ್ತು ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ. ಎಲ್ಲಾ ಧಾರ್ಮಿಕ ಗ್ರಂಥಗಳು ಗೊಂದಲದಿಂದ ತುಂಬಿರುವ ಈ ಜಗತ್ತಿನಲ್ಲಿ ಎಲ್ಲಾ ಬೋಧಕರು ಮತ್ತು ಮಾರ್ಗದರ್ಶಕರು ಸುಳ್ಳಿನಿಂದ ತುಂಬಿದ್ದಾರೆ. ಸಾಮಾನ್ಯ ಮನುಷ್ಯನಿಗೆ ಸತ್ಯವನ್ನು ನೋಡುವುದು ಸುಲಭವಲ್ಲ. ಈ ಎಲ್ಲಾ ಉನ್ನತ ಶ್ರೇಣಿಯ ಶಕ್ತಿಶಾಲಿ ವ್ಯಕ್ತಿಗಳು ಪರಮಪೂಜ್ಯ ಘನತೆವೆತ್ತ ಶ್ರೀ ಮಹಾರಾಜ್ ಜಿ, ಶ್ರೀ ಜಗದ್ಗುರು ಜಿ, ಸದ್ಗುರುಜಿ ಮಹಾರಾಜ್, 1008 ಬ್ರಹ್ಮವೇತ್ತ ಜಿ, ಗೌರವಾನ್ವಿತ ರಾಷ್ಟ್ರಪತಿ, ಗೌರವಾನ್ವಿತ ಪ್ರಧಾನಮಂತ್ರಿ, ಗೌರವಾನ್ವಿತ ಬಿಷಪ್, ರೆವರೆಂಡ್ ರಬ್ಬಿ, ಗೌರವಾನ್ವಿತ ಇಮಾಮ್, ಗೌರವಾನ್ವಿತ ವಿಕಾರ್ ಮತ್ತು ಹೀಗೆ. ಈ ಬದಲಾವಣೆಯ ಬಗ್ಗೆ ತಾಯಿ ಪ್ರಕೃತಿ ಅವರಿಗೆ ಹಲವಾರು ಬಾರಿ ಹೇಳಿದರು. ಆಗ ಅವರಿಗೆ ಅರ್ಥವಾಗದಿದ್ದರೂ ಪರವಾಗಿಲ್ಲ, ಆದರೆ ಈಗ ಅದನ್ನು ಸ್ಪಷ್ಟವಾಗಿ ಘೋಷಿಸುವುದು ಅವರ ಕರ್ತವ್ಯ. ನನ್ನ ಅನುಯಾಯಿಗಳೇ, ಕಳೆದ 36 ವರ್ಷಗಳಿಂದ ಈ ಸುದ್ದಿಯನ್ನು ನಾನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾನು ಅದನ್ನು ನಿರ್ಲಕ್ಷಿಸಿದ್ದೇನೆ. ಮಹಾನ್ ಬುದ್ಧಿವಂತ ಆತ್ಮವು ಈ ಭೂಮಿಯಲ್ಲಿದೆ. ಆ ಆತ್ಮವು ಇನ್ನೂ ಜೀವಂತ ಮಾನವ ದೇಹದಲ್ಲಿ ವಾಸಿಸುತ್ತಿದೆ ಎಂದು ಅವರು ವಿವರಿಸಿದರು. ಈ ಭೂಮಿಯ ಮಧ್ಯದಲ್ಲಿ ತುಂಬಾ ಬಿಸಿಯಾದ ಚಂದ್ರನು ನಿರ್ಗಮಿಸಲು ಮತ್ತು ಈಗ ಈ ಭೂಮಿಗೆ ಹೋಗುತ್ತಿದೆ, ಸೂರ್ಯನಿಗೆ ಹತ್ತಿರವಾಗಲು ಮತ್ತು ಈ ಸ್ಥಳದಲ್ಲಿ ಹೊಸ ಭೂಮಿ ಬರಲು ಸಿದ್ಧವಾಗಿದೆ. ಅದಕ್ಕಾಗಿಯೇ ನೀವು ಈ ಭೂಮಿ ತಾಯಿಯ ಬಗ್ಗೆ ತಿಳಿದುಕೊಳ್ಳುತ್ತೀರಿ ಮತ್ತು ನಿಮ್ಮ ಬಗ್ಗೆ ಸಾವಿರಾರು ಅದ್ಭುತಗಳನ್ನು ತಿಳಿದಿರುತ್ತೀರಿ. ತಾಯಿಯು ಈಗ ಜಗಳವಾಡುವುದನ್ನು ಬಿಟ್ಟುಬಿಡು. ಕಸದಿಂದ ತುಂಬಿದ ಮನಸ್ಸು ಅದಕ್ಕೆ ಸೂಕ್ತವಲ್ಲ. ಈಗ ನೀನು ಈ ತಾಯಿಗೆ ಒಳ್ಳೆಯ ಮಗು ಎಂದು ತೋರಿಸಿದರೆ ನಿನ್ನ ಭವಿಷ್ಯ ಚೆನ್ನಾಗಿರುತ್ತದೆ. ಇದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಎಂದು ಕರೆಯಲಾಗುತ್ತದೆ. ಆದಾಗ್ಯೂ ಇಂದಿನವರೆಗೂ ಯಾರೂ ಅವನ ಅಥವಾ ಅವಳ ಶಕ್ತಿಯುತ ಸಿಂಹಾಸನವನ್ನು ಬಿಡುವುದಿಲ್ಲ ಎಂದು ನಾನು ಗಮನಿಸಿದ್ದೇನೆ. ಬೆಂಕಿ ಅವರ ಮನೆಗೆ ತುಂಬಾ ಹತ್ತಿರದಲ್ಲಿದೆ ಎಂದು ನೀವು ಎಷ್ಟು ನೋಟಿಸ್ ನೀಡಿದರೂ, ನೀವು ಎಷ್ಟು ಜ್ಞಾನವನ್ನು ನೀಡುತ್ತೀರಿ, ನೀವು ಕಿಡಿಗಳು ಪ್ರಾರಂಭವಾದಾಗ ಎಷ್ಟು ಪುರಾವೆಗಳನ್ನು ನೀಡುತ್ತೀರಿ, ಅಥವಾ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡರೂ ಈ ನಾಯಕರು ಬಿಡುವುದಿಲ್ಲ. ಸಿಂಹಾಸನ. ಈ ನಾಯಕರ ಸಿಂಹಾಸನದ ಅಮಲು ತುಂಬಾ ಶಕ್ತಿಯುತವಾಗಿದೆ. ಇದು ಅವರ ಅನುಯಾಯಿಗಳು ಮತ್ತು ಬೆಂಬಲಿಗರನ್ನು ಅವರೊಂದಿಗೆ ಮುಳುಗಿಸುತ್ತದೆ. ಆದರೆ ಇಂದು ಅವರಿಗೆ ಅವಕಾಶ ಸಿಕ್ಕಿದೆ. ಈ ರೀತಿಯ ಅವಕಾಶವು ಒಂದು ಕಾಲದಲ್ಲಿ ಒಮ್ಮೆ ಮಾತ್ರ ಬರುತ್ತದೆ. ಬುದ್ಧಿವಂತರು ಮತ್ತು ಒಳ್ಳೆಯ ಜನರು ಮಾತ್ರ ಅದನ್ನು ಅರ್ಥಮಾಡಿಕೊಳ್ಳಬಹುದು. ಈ ಸತ್ಯವನ್ನು ಅವರು ಸಾರ್ವಜನಿಕರಿಗೆ ಹೇಳಿದರೆ ಅವರ ಹೆಸರು ಇತಿಹಾಸದಲ್ಲಿ ವೈಭವೀಕರಿಸುತ್ತದೆ. ಅವರು ಮಾಡದಿದ್ದರೆ ಭೂಮಿ ತಾಯಿ ಖಂಡಿತವಾಗಿಯೂ ಹೇಳುತ್ತಾಳೆ. ಮತ್ತು ಈ ತಾಯಿ ಭೂಮಿಯು ಯಾವುದೇ ಪ್ರಬಲ ನಾಯಕನಿಗಿಂತ ಮಿಲಿಯನ್ ಪಟ್ಟು ಹೆಚ್ಚು ಶಕ್ತಿಶಾಲಿ ಎಂದು ನೆನಪಿಡಿ. ಈ ತಾಯಿ ಕೇವಲ 30 ಸೆಕೆಂಡುಗಳಲ್ಲಿ ಬಲಿಷ್ಠ ಕಟ್ಟಡಗಳಂತಹ ವಿಶ್ವಸಂಸ್ಥೆಯನ್ನು ಕೆಡವಬಲ್ಲಳು. ಟರ್ಕಿಯಲ್ಲಿ ಭೂಕಂಪ, ಜಪಾನ್ನಲ್ಲಿ ಸುನಾಮಿ, ಹೈಟಿ ಮತ್ತು ಸಿಚುವಾನ್ನ ಭೂಕಂಪಗಳು ಮತ್ತು ಇತರ ಅಸಂಖ್ಯಾತ ಪುರಾವೆಗಳನ್ನು ನೀವು ನೋಡಿದ್ದೀರಿ. ಈ ತಾಯಿಯಷ್ಟು ಶಕ್ತಿಶಾಲಿ ನಾಯಕ ಇಲ್ಲ. ಅದೇ ರೀತಿ ಈ ತಾಯಿಯ ಮಧ್ಯದಲ್ಲಿರುವ ಈ ದೇವರು ಕೂಡ ಅತ್ಯಂತ ಶಕ್ತಿಶಾಲಿ. ಆದ್ದರಿಂದಲೇ ಎಲ್ಲ ನಾಯಕರು ವಿನಯವಂತರಾಗಿ, ಒಳ್ಳೆಯವರಾಗಿ, ಮುಂಬರುವ ಭೂಮಿಯ ನಮ್ಮ ಹೊಸ ಪೀಳಿಗೆಗೆ ಒಳ್ಳೆಯ ಇತಿಹಾಸವನ್ನು ನಿರ್ಮಿಸಿ ಎಂದು ವಿನಮ್ರವಾಗಿ ವಿನಂತಿಸುತ್ತೇನೆ. ಪ್ರಳಯಕ್ಕೂ ಮುನ್ನ ಹಿಂದಿನ ಭೂಮಿಯಲ್ಲಿ ಇಂಥದ್ದೇ ಘಟನೆ ನಡೆದಿದೆ ಎಂದು ಕೇಳಿದ್ದೇವೆ. ಸುಳ್ಳು ಧರ್ಮಗಳ ಪ್ರವರ್ಧಮಾನಕ್ಕೆ ಬಂದ ವ್ಯವಹಾರಗಳ ಅಂತ್ಯವು ಪ್ರಳಯಕ್ಕೆ ಮುಂಚೆಯೇ ಸ್ಪಷ್ಟವಾಗಿ ಅರ್ಥವಾಯಿತು. ಆ ನಾಯಕರೆಲ್ಲ ಸುಳ್ಳು ಹೇಳಿ ದಶಕಗಳ ಕಾಲ ದಾರಿ ತಪ್ಪಿಸಿದ್ದಾರೆ ಎಂಬುದು ಸಾರ್ವಜನಿಕರಿಗೆ ಗೊತ್ತಿತ್ತು. ಆ ನಾಯಕರಿಗೆ ದೇವರೊಂದಿಗೆ ಯಾವುದೇ ಸಂಬಂಧವಿರಲಿಲ್ಲ. ಅವರೆಲ್ಲರೂ ಕಪಟಿಗಳಾಗಿದ್ದರು. ಅವರು ನಿರರ್ಗಳವಾಗಿ ಮತ್ತು ಮುಗ್ಧ ಜನರನ್ನು ಬ್ರೈನ್ ವಾಶ್ ಮಾಡುವ ಮೂಲಕ ಶೋಷಿಸುತ್ತಿದ್ದರು. ಸಂಪತ್ತು, ಗೌರವ, ಖ್ಯಾತಿ ಮತ್ತು ಐಷಾರಾಮಿ ಜೀವನವನ್ನು ಗಳಿಸಲು ದಾರಿ ತಪ್ಪಿಸುತ್ತಿದ್ದರು. ಅವರು ಎಲ್ಲಾ ರೀತಿಯಲ್ಲಿ ಅನುಯಾಯಿಗಳನ್ನು ನಿಂದಿಸುತ್ತಿದ್ದರು.
ಆರಂಭದಲ್ಲಿ ಆ ಮುಗ್ಧ ಅನುಯಾಯಿಗಳು ತಮ್ಮನ್ನು ತಾವು ಸರಿಯಾದ ಧರ್ಮ, ಸರಿಯಾದ ಬೋಧಕ, ಸರಿಯಾದ ಗುರು, ಸರಿಯಾದ ಮಾರ್ಗ, ಸರಿಯಾದ ಧಾರ್ಮಿಕ ಪುಸ್ತಕ ಮತ್ತು ಸರಿಯಾದ ಧಾರ್ಮಿಕ ಸ್ಥಳದ ಅನುಯಾಯಿಗಳು ಎಂದು ಹೇಳಿಕೊಳ್ಳುತ್ತಿದ್ದರು. ಆದರೆ ಅವರು ಅದನ್ನು ಮಾಡಿದಾಗ ಅದು ಅವರ ನಿರೀಕ್ಷೆಗಳನ್ನು ಮತ್ತು ಇತರ ಧರ್ಮಗಳನ್ನು ಪೂರೈಸಲಿಲ್ಲ. ಪರಿವರ್ತಕರು ಅದನ್ನು ತಮ್ಮ ಸ್ವಂತ ಧರ್ಮಕ್ಕೆ ಪರಿವರ್ತಿಸುವ ಅವಕಾಶವೆಂದು ನೋಡಿದರು. ಅನ್ಯ ಧರ್ಮದ ಹಲವು ಸಂಘಟನೆಗಳು ಅವರಿಗೆ ಸ್ವರ್ಗ, ಮೋಕ್ಷ, ಉತ್ತಮ ಹಾಗೂ ಸಮಸ್ಯೆ ರಹಿತ ಜೀವನ ಭರವಸೆ ನೀಡಿ ಮತಾಂತರ ಮಾಡುವ ಕೆಲಸದಲ್ಲಿ ತೊಡಗಿದ್ದವು. ಮತಾಂತರಕ್ಕೆ ಮೋಸ, ಮಾಟಮಂತ್ರ, ರುಚಿಕರವಾದ ಆಹಾರ ನೀಡುವುದು, ದೇವರ ಸ್ಪರ್ಶ ಎಂದೂಟಿಸಿ ವಿದ್ಯುತ್ ಪ್ರವಹಿಸುವುದು, ಮದ್ಯ, ಅಫೀಮು, ಆನಂದದಿಂದ ಸ್ವರ್ಗದಲ್ಲಿ 72 ತಾಸುಗಳ ವಾಗ್ದಾನ ಮಾಡುತ್ತಿದ್ದರು. ಹಣ, ಆಯುಧ ಸೇರಿದಂತೆ ಯಾವುದರ ಬಲದಿಂದ ಮತಾಂತರ ಮಾಡುತ್ತಿದ್ದರು. ಮತ್ತು ಪ್ರಲೋಭನೆಗಳ ಶಕ್ತಿಯ ಮೂಲಕ ಅವರು ಇತರ ಧರ್ಮಗಳ ಹೆಣ್ಣು ಮಕ್ಕಳನ್ನು ಮತ್ತು ಅವರ ಸಂಪತ್ತನ್ನು ಹಿಡಿಯಲು ತೊಡಗಿದ್ದರು. ಹೆಚ್ಚು ಹೆಚ್ಚು ಭೂಮಿಯಲ್ಲಿ ಆಳ್ವಿಕೆ ನಡೆಸುವುದು ಅವರ ಉದ್ದೇಶವಾಗಿತ್ತು. ಅವರು ಮನುಷ್ಯನ ದುರಾಸೆಯ ಮನಸ್ಸಿನ ದೌರ್ಬಲ್ಯವನ್ನು ತಿಳಿದಿದ್ದರು ಮತ್ತು ತಮ್ಮ ದುರಾಶೆಯ ಧಾಟಿಯನ್ನು ಹಿಡಿಯುವ ಮೂಲಕ ಅವುಗಳನ್ನು ನಿಯಂತ್ರಿಸುತ್ತಿದ್ದರು. ಆ ಭೂಮಿಯಲ್ಲೆಲ್ಲ ಧರ್ಮಗಳ ಪರಾಕಾಷ್ಠೆ ನಡೆಯುತ್ತಿತ್ತು. ಎಲ್ಲಾ ನಾಯಕರು ಅಸಂಖ್ಯಾತ ಅನುಯಾಯಿಗಳನ್ನು ಹೊಂದಿದ್ದರು ಮತ್ತು ಮತ ಬ್ಯಾಂಕ್ ಕಾನೂನಿನಿಂದ ಪ್ರತಿಯೊಬ್ಬರ ಸಾಮ್ರಾಜ್ಯವು ಹೆಚ್ಚುತ್ತಿದೆ. ಆ ಎಲ್ಲಾ ಜನರು ತಮ್ಮ ಭೂಮಿ ತಾಯಿಯ ಈ ಸತ್ಯವನ್ನು ದಶಕಗಳಿಂದ ನಿಗ್ರಹಿಸಿದ್ದರು. ಆದರೆ ಹವಾಮಾನ ಬದಲಾವಣೆಯ ಜ್ವಾಲೆಯು ಅವರ ಭೂಮಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸಿದ ತಕ್ಷಣ ಆ ಜ್ವಾಲೆಯು ಈ ಕಪಟಿಗಳು, ವೇಷಧಾರಿಗಳು ಮತ್ತು ಕೊಲೆಗಡುಕ ನಾಯಕರನ್ನು ನಾಶ ಮಾಡಲು ಉದ್ದೇಶಿಸಲಾಗಿದೆ ಎಂದು ಎಲ್ಲರಿಗೂ ತಿಳಿದಿದೆ. ಜ್ವಾಲೆಗಳು ವೇಗವಾಗಿ ಮುಂದೆ ಸಾಗುತ್ತಿದ್ದರಿಂದ ಆ ನಾಯಕರು ಈ ಸತ್ಯವನ್ನು ಹತ್ತಿಕ್ಕಲು ವಿಫಲರಾದರು. ಆಗ ಅವರೆಲ್ಲರ ಧರ್ಮದ ಗುತ್ತಿಗೆದಾರರ ಗದ್ದುಗೆ ಅಲುಗಾಡಿತು. ಗದ್ದಲ ಉಂಟಾಯಿತು. ಅದರ ನಂತರ ಅಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಅದು ಆತ್ಮವನ್ನು ಬೆಚ್ಚಿ ಬೀಳಿಸಿತು ಮತ್ತು ಅದರ ಬಗ್ಗೆ ಮಾತನಾಡಲು ಸಹ ನಾನು ಹೆದರುತ್ತೇನೆ. ಈ ಸತ್ಯ ಸನಾತನ ಧರ್ಮವನ್ನು ಅರ್ಥ ಮಾಡಿಕೊಂಡವರಿಗೆ ಆ ಆತ್ಮವನ್ನು ಕಲಕುವ ಘಟನೆಯ ಬಗ್ಗೆ ಮಾತನಾಡಲು ಧೈರ್ಯವಿರಲಿಲ್ಲ. ಆದರೆ ಪ್ರಜ್ಞಾವಂತರು ಅರ್ಥ ಮಾಡಿಕೊಂಡರು ಮತ್ತು ಎಲ್ಲಾ ಧರ್ಮದ ಗುತ್ತಿಗೆದಾರರು ಮತ್ತು ಧರ್ಮಗ್ರಂಥಗಳ ಪ್ರಳಯವು ದೃಢೀಕರಿಸಲ್ಪಟ್ಟಿದೆ ಎಂದು ತಿಳಿದುಬಂದಿದೆ. ಏಕೆಂದರೆ ಆ ಹಿಂಬಾಲಕರು ಶಾಂತವಾಗಿ ಪುರಾತನ ಪದ್ಧತಿಯ ಪ್ರಕಾರ ಧ್ಯಾನ, ಪಠಣ, ಯೋಗ, ಸಾಧನ, ನಮಾಜ್ ಮತ್ತು ಪ್ರಾರ್ಥನೆಯನ್ನು ಮಾಡುತ್ತಿದ್ದ ಮನೆಗಳಲ್ಲಿ ಅದೆಲ್ಲವನ್ನು ಮಾಡುವುದರಿಂದ ತಮ್ಮ ಮನೆ ಸುರಕ್ಷಿತವಾಗಿದೆ ಮತ್ತು ಸತ್ತ ನಂತರ ಅವರಿಗೆ ಸ್ವರ್ಗ ಸಿಗುತ್ತದೆ ಎಂಬ ತಪ್ಪು ಕಲ್ಪನೆಯಲ್ಲಿ. ಆದರೆ ಆ ಮನೆಗಳಲ್ಲಿ ಕಿಡಿಗಳು ಮತ್ತು ಜ್ವಾಲೆಗಳು ಸ್ಪಷ್ಟವಾಗಿ ಗೋಚರಿಸಿದಾಗ ಧ್ಯಾನ ಮತ್ತು ಪ್ರಾರ್ಥನೆಯ ಬದಲಿಗೆ ಭಯಾನಕ ಅವ್ಯವಸ್ಥೆ ಇತ್ತು. ಸ್ವರ್ಗದ ಗುತ್ತಿಗೆದಾರರು ಮತ್ತು ಆ ಧಾರ್ಮಿಕ ಪುಸ್ತಕಗಳು ಅಂತಹ ವಿನಾಶಕಾರಿ ಹವಾಮಾನ ಬದಲಾವಣೆಯ ಬೆಂಕಿಯಾಗಲಿದೆ ಎಂದು ನಮಗೆ ಎಂದಿಗೂ ಹೇಳಲಿಲ್ಲ ಎಂದು ಅನುಯಾಯಿಗಳು ನೋಡಿದ್ದಾರೆ. ಆ ಜಗತ್ತು ತತ್ತರಿಸಿತು. ತಮ್ಮ ಭೂಮಿಯ ಗರ್ಭದಲ್ಲಿದ್ದ ಬಿಸಿ ಚಂದ್ರನ ರಹಸ್ಯಗಳ ಬಗ್ಗೆ ತಿಳಿದು ಎಲ್ಲರೂ ಬೆರಗಾದರು. ಅವರ ನಿಜವಾದ ದೇವರು ಅಲ್ಲಿಗೆ ಹೋಗಿದ್ದರು, ಎಲ್ಲವನ್ನೂ ಹೇಳಿದರು ಮತ್ತು ಈಗ ತುಂಬಾ ಬಿಸಿಯಾದ ಚಂದ್ರನು ಅವರ ತಾಯಿಯ ಭೂಮಿಯ ಮಧ್ಯದಿಂದ ನಿರ್ಗಮಿಸಲು ಸಿದ್ಧವಾಗಿದೆ. ಈಗ ಅದೇ ಶಕ್ತಿಯು ಎಲ್ಲಾ ಜೀವಶಕ್ತಿಯ ಮೂಲವಾಗಿರುವುದರಿಂದ ಮತ್ತು ಈಗ ಅದು ಇನ್ನು ಮುಂದೆ ಇಲ್ಲದಿರುವಾಗ ಅಥವಾ ವಿದ್ಯುತ್ ಶಕ್ತಿಯಿಂದ ಇಲ್ಲದಿರುವಾಗ ಕಂಪ್ಯೂಟರ್ಗಳು, ಸೆಲ್ಫೋನ್ಗಳು, ವಿಮಾನಗಳು, ಉಪಗ್ರಹಗಳು ಮುಂತಾದ ಸಾವಿರಾರು ವಸ್ತುಗಳ ಏನಾಗಬಹುದು? ಜೀವನವಿಲ್ಲದೆ ಮರಗಳು ಮತ್ತು ಸಸ್ಯಗಳು ಬೆಳೆಯುವುದಿಲ್ಲ ಮತ್ತು ಎಲ್ಲಾ ಜೀವಿಗಳ ಹೃದಯಗಳು ಶಕ್ತಿಯಿಲ್ಲದೆ ಹೇಗೆ ಪಂಪ್ ಮಾಡುತ್ತವೆ? ಮತ್ತು ವಿಜ್ಞಾನಿಗಳು ಅಂತಿಮವಾಗಿ ಬಿಸಿ ಚಂದ್ರನಿಂದ ಹೊರಹೊಮ್ಮುವ ಸುರುಳಿಯಾಕಾರದ ಶಕ್ತಿಯು ನಮ್ಮ ದೇಹದ ಡಿಎನ್ಎಗಳನ್ನು ಎಳೆದುಕೊಂಡು ಚಿಸುವ ತಾಯಿಯ ದೇಹಕ್ಕೆ ಜೋಡಿಸುತ್ತದೆ ಎಂದು ಅರ್ಥ ಮಾಡಿಕೊಂಡಾಗ, ಆದರೆ ಅವರು ಆಶ್ಚರ್ಯಪಟ್ಟರು, ಈಗ ಈ ಮ್ಯಾಗ್ನೆಟ್ ಬಾಲ್ ಇನ್ನು ಮುಂದೆ ಇರುವುದಿಲ್ಲ. ಆಗ ನಮ್ಮ ದೇಹಗಳನ್ನು ಬಾಹ್ಯಾಕಾಶಕ್ಕೆ ಎಸೆಯಬಹುದೇ? ಭಗವಂತನ ಊಹೆಗೂ ನಿಲುಕದ ಮಹಾನ್ ವಿಜ್ಞಾನವನ್ನು ಅರಿತು ವಿಜ್ಞಾನಿಗಳು ದಿಗ್ಭ್ರಮೆಗೊಂಡರು. ಈ ಸುದ್ದಿ ಕೇಳಿ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ. ಅವರು ಆಶ್ಚರ್ಯಪಟ್ಟರು, ನಾವು ಈಗ ಏನು ಮಾಡಬೇಕು? ಆ ದೇವರ ಅವತಾರ ಅಥವಾ ದೇವಲೋಕದಿಂದ ಅಲ್ಲಿದ್ದ ಕ್ರಿಸ್ತ ಸತ್ತು ಹೋಗಿತ್ತು. ಅವಳು 78 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವಳು ಮತ್ತು ಜನರ ಆಘಾತಕಾರಿ ನಡವಳಿಕೆಯಿಂದ ಆ ಭೂಮಿಯಲ್ಲಿ ತುಂಬಾ ಅತೃಪ್ತಳಾಗಿದ್ದಳು. ಅದಕ್ಕಾಗಿಯೇ ಅವಳು ತನ್ನ ಮನೆ ದೇವಲೋಕಕ್ಕೆ ಹೋಗಲು ಬಯಸಿದ್ದಳು. ಆದರೆ ಒಳ್ಳೆಯ ವಿಷಯವೆಂದರೆ 78 ವರ್ಷಗಳ ಅವಮಾನ ಮತ್ತು ಜೈಲಿನಂತಹ ಚಿತ್ರಹಿಂಸೆಯನ್ನು ಅನುಭವಿಸಿದ ನಂತರವೂ ಅವಳು ನನ್ನಂತಹ ಕೆಲವು ಜನರಿಗೆ ಈ ಸತ್ಯವನ್ನು ಹೇಳಿದಳು. ಭೂಮಿಯ ಮಧ್ಯಭಾಗದಿಂದ ಬಿಸಿ ಚಂದ್ರನು ನಿರ್ಗಮಿಸಿ ತಣ್ಣನೆಯ ಆಕಾಶಕ್ಕೆ ಹೋದಾಗ ಭೂಮಿಯ ಮೇಲೆ ವಿದ್ಯುತ್ ಇರುವುದಿಲ್ಲ. ದೊಡ್ಡ ಭೂಕಂಪಗಳು ಮತ್ತು ಸುತ್ತಲೂ ಹಲವಾರು ನೈಸರ್ಗಿಕ ವಿಪ್ಲವಗಳು ಉಂಟಾಗುತ್ತವೆ ಎಂದು ಅವರು ವಿವರಿಸಿದರು. ಆ ಸಮಯದಲ್ಲಿ ಏನು ಮಾಡುತ್ತಾರೆ ಎಂಬುದನ್ನು ಜನರು ತಿಳಿದುಕೊಳ್ಳಬೇಕು ಎಂದು ಎಚ್ಚರಿಸಿದರು.
ಸ್ವರ್ಗವೆಂಬ ಪರಲೋಕದಿಂದ ಅಲ್ಲಿಗೆ ಬಂದ ಹೆಂಗಸು ಹೇಳಿದ್ದೆಲ್ಲ 100ಕ್ಕೆ 100 ಸತ್ಯ ಎಂದು ಪ್ರಜ್ಞಾವಂತರೆಲ್ಲ ಅರ್ಥ ಮಾಡಿಕೊಂಡಿದ್ದರು. ಮತ್ತು ಕಿಡಿಗಳು ಜ್ವಾಲೆಯಾಗಿ ಬದಲಾಗುವುದನ್ನು ನೋಡುತ್ತಿರುವಾಗ ಕೆಲವು ಒಳ್ಳೆಯ ಜನರು ಎಲ್ಲ ಅವ್ಯವಸ್ಥೆಗಳ ನಡುವೆ ಕೆಲವು ಒಳ್ಳೆಯ ಕೆಲಸವನ್ನು ಮಾಡಲು ನಿರ್ಧರಿಸಿದರು. ಅವರು ಆ ಪುಸ್ತಕಗಳನ್ನು ಸುಟ್ಟುಹಾಕಲು ಮತ್ತು ಅಜ್ಞಾನದ ವಿಚಲಿತ ಧರ್ಮಗಳ ನಾಯಕರಿಂದ ಮುಕ್ತರಾಗಲು ನಿರ್ಧರಿಸಿದರು. ಇವೆಲ್ಲವೂ ಅವರನ್ನು ದಶಕಗಳಿಂದ ದಾರಿ ತಪ್ಪಿಸಿದವು ಮತ್ತು ಇದರಿಂದ ಸಾರ್ವಜನಿಕರು ತುಂಬಾ ತೊಂದರೆ ಅನುಭವಿಸಿದರು. ಅವರು ಈಗ ಜಗತ್ತನ್ನು ತೊರೆಯುವ ಮೊದಲು ಅವುಗಳನ್ನು ಮುಗಿಸಲು ಬಯಸಿದ್ದರು. ಹಾಗೆ ಈಗ ಆ ಎಲ್ಲ ಅಜ್ಞಾನಿ ನಾಯಕರು ಮತ್ತು ಅಜ್ಞಾನಿ ಪುಸ್ತಕಗಳು ಮುಂಬರುವ ಭೂಮಿಯ ಮುಂದಿನ ಪೀಳಿಗೆಯನ್ನು ದಾರಿ ತಪ್ಪಿಸಬಾರದು ಮತ್ತು ಮುಂಬರುವ ಪೀಳಿಗೆಯು ಆ ಪುಸ್ತಕಗಳು ಮತ್ತು ನಾಯಕರಿಂದ ಈ ತೊಂದರೆಗಳನ್ನು ಅನುಭವಿಸಬಾರದು. ಎಲ್ಲಾ ಧರ್ಮಗಳ ಧರ್ಮಗ್ರಂಥಗಳ ಜೊತೆಗೆ ಅವರು ತಮ್ಮ ಭೋಗ, ಐಷಾರಾಮಿ, ಸಂತೋಷ, ಖ್ಯಾತಿ ಮತ್ತು ಅಪಾರ ಸಂಪತ್ತಿಗೆ ಸಾರ್ವಜನಿಕರನ್ನು ನರಳುವಂತೆ ಮಾಡಿದ ಬೂದಿಯಾಗಿ ಪರಿವರ್ತಿಸಲು ನಿರ್ಧರಿಸಿದರು. ಅವರು ಅರ್ಧ ಶತಮಾನದವರೆಗೆ ಜನರನ್ನು ದಾರಿ ತಪ್ಪಿಸಿದರು. ಏಕೆಂದರೆ ಆ ಸತ್ಪುರುಷರು ಆ ಅಲ್ಪಾವಧಿಯೊಳಗೆ ಸತ್ಕರ್ಮವನ್ನು ಮಾಡಬೇಕೆಂದು ಬಯಸಿದರು. ಇದರಿಂದ ಈ ದೇಹವು ಸಾಯುವ ಮೊದಲು ಎಲ್ಲಾ ಕೆಟ್ಟವುಗಳು ಕೊನೆಗೊಳ್ಳುತ್ತವೆ. ಎಲ್ಲಾ ದುಷ್ಟವು ಸಂಪೂರ್ಣವಾಗಿ ಬೂದಿಯಾಗಿ ಬದಲಾಗಬೇಕು. ಆ ಎಲ್ಲಾ ಅನುಯಾಯಿಗಳು ಎಲ್ಲಾ ಧರ್ಮಗಳ ಧರ್ಮಗ್ರಂಥಗಳನ್ನು ಮತ್ತು ಎಲ್ಲಾ ಅಜ್ಞಾನದ ಕೊಲೆಗಡುಕ ನಾಯಕರನ್ನು ಮಹಾಘಟನೆಯ ಮೊದಲು ಆ ಬೆಂಕಿಯಿಂದ ಸುಟ್ಟು ಹಾಕುವುದನ್ನು ನೋಡಿದರು. ಈ ಕಾರ್ಯಕ್ರಮಕ್ಕೂ ಮುನ್ನ ಪ್ರಕೃತಿ ಮಾತೆ ತನ್ನ ಮಕ್ಕಳಿಗೆ ತುಂಬಾ ವಿಚಿತ್ರವಾದ ದೃಶ್ಯವನ್ನು ತೋರಿಸಿದಳು. ಈ ಅದ್ಭುತ ದೃಶ್ಯಾವಳಿಯು ಯುಗದಲ್ಲಿ ಒಮ್ಮೆ ಮಾತ್ರ ಕಂಡುಬರುತ್ತದೆ. ಇದನ್ನು ನೋಡಿ ಆನಂದಿಸಿ ಮತ್ತು ಈ ಭೂಮಿ ತಾಯಿ ನಿಜವಾಗಿಯೂ ಅತ್ಯಂತ ಶಕ್ತಿಶಾಲಿ ಎಂದು ತಿಳಿದುಕೊಳ್ಳಲು ಸಂತೋಷಪಡಿರಿ. ಮತ್ತು ಈ ದೇವರು ಕೂಡ ಅತ್ಯಂತ ಶಕ್ತಿಶಾಲಿ. ಪ್ರಳಯದ ಮೊದಲು ಎಲ್ಲಾ ಸುಳ್ಳು ಪುಸ್ತಕಗಳು ಮತ್ತು ಎಲ್ಲಾ ಧರ್ಮಗಳ ಮೋಕ್ಷದ ಗುತ್ತಿಗೆದಾರರು ಸುಟ್ಟು ಬೂದಿಯಾದರು. ನಂತರ ಸತ್ಯ ಸನಾತನ ಸ್ಥಾಪನೆಯಾಯಿತು. ಪ್ರಳಯದ ಜ್ಞಾನವು ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಅದು ಸೌರವ್ಯೂಹದ ಎಲ್ಲಾ ಗ್ರಹಗಳನ್ನು ಮತ್ತು ಇಡೀ ವಿಶ್ವವನ್ನು ಸಹ ಅಲ್ಲಾಡಿಸುತ್ತದೆ. ಈ ಜ್ಞಾನವು ಯಾವುದೇ ಧರ್ಮದ ಯಾವುದೇ ಧರ್ಮಗ್ರಂಥಗಳ ಜ್ಞಾನಕ್ಕಿಂತ ಮಿಲಿಯನ್ ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ ಮತ್ತು ಇದು ಯಾವುದೇ ಮಿಲಿಯನೇರ್ ಗುರುಗಳ ಮಾನವ ಶಕ್ತಿ ಮತ್ತು ಸಂಪತ್ತಿನ ಶಕ್ತಿಗಿಂತ ಮಿಲಿಯನ್ ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ. ಈ ಜ್ಞಾನವು ಮೂರ್ಖರು, ಕೊಲೆಗಡುಕರು, ಅಹಂಕಾರಿಗಳ ಅಹಂಕಾರವನ್ನು ತೊಡೆದುಹಾಕುತ್ತದೆ ಮತ್ತು ಅವರನ್ನು ತುಂಡುಗಳಾಗಿ ಒಡೆಯುತ್ತದೆ. ಈ ಬುದ್ಧಿವಂತಿಕೆಯು ಎಲ್ಲಾ ಕಪಟಿಗಳು ಮತ್ತು ನಟಿಸುವವರ ಕೃತ್ಯಗಳನ್ನು ಬಹಿರಂಗಪಡಿಸುತ್ತದೆ ಮತ್ತು ಅವರನ್ನು ಬಹಿರಂಗಪಡಿಸುತ್ತದೆ. ಇದು ನೀರಿನಿಂದ ಹಾಲನ್ನು ಬೇರ್ಪಡಿಸುತ್ತದೆ ಮತ್ತು ಎಲ್ಲವನ್ನೂ ಸ್ಪಷ್ಟಪಡಿಸುತ್ತದೆ. ಧರ್ಮಗ್ರಂಥಗಳ ಇತಿಹಾಸವು ನಿಜವಾಗಿರಬಹುದು ಅಥವಾ ಇಲ್ಲದಿರಬಹುದು, ಆದರೆ ಈ ಜ್ಞಾನವು ಜೀವಂತ ಮನುಷ್ಯನಿಗೆ ದೇವರು ನಿಜವಾಗಿಯೂ ಅಸ್ತಿತ್ವದಲ್ಲಿದೆ ಎಂದು ಅವರ ಕಣ್ಣುಗಳಿಂದ ತೋರಿಸುತ್ತದೆ. ಈ ದೃಶ್ಯವು ಕಾಲಚಕ್ರದಲ್ಲಿ ಒಮ್ಮೆ ಮಾತ್ರ ಬರುತ್ತದೆ. ನೀವು ಈ ಸಮಯದಲ್ಲಿ ಜೀವಂತವಾಗಿದ್ದರೆ ಮತ್ತು ಅದನ್ನು ವೀಕ್ಷಿಸುತ್ತಿದ್ದರೆ, ಅಂದರೆ ಈ ದೃಶ್ಯವನ್ನು ವೀಕ್ಷಿಸುತ್ತಿದ್ದರೆ, ನಿಮ್ಮನ್ನು ನೀವು ಆಶೀರ್ವದಿಸುತ್ತೀರಿ. ಈ ಶಕ್ತಿಯುತವಾದ ಜ್ಞಾನವು ಪ್ರಳಯಕ್ಕೆ ಸ್ವಲ್ಪ ಮುಂಚೆಯೇ ಅಜ್ಞಾನ ಮತ್ತು ಕಪಟಿಗಳನ್ನು ನಾಶಮಾಡುತ್ತದೆ. ಪ್ರತಿಯೊಂದು ಗ್ರಹಗಳಲ್ಲಿ ಇದು ಅತ್ಯಂತ ರೋಮಾಂಚನಕಾರಿ ಕ್ಷಣವಾಗಿದೆ. ಈ ಪ್ರಳಯದಲ್ಲಿ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳು ಸಮಯಕ್ಕಾಗಿ ಸಾಯುತ್ತವೆ. ಒಂದು ಜೀವಿಯೂ ಬದುಕಲಾರದು, ಸಮುದ್ರದಲ್ಲಾಗಲಿ, ಗಾಳಿಯಲ್ಲಾಗಲಿ, ಭೂಮಿಯಲ್ಲಾಗಲಿ, ಏಕೆಂದರೆ ಈ ದೇಹದೊಂದಿಗೆ ಯಾವುದೇ ವ್ಯಕ್ತಿ ದೇವಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಈ ದೇಹವು ಸಮುದ್ರದೊಳಗೆ ವಾಸಿಸಲು ಅಥವಾ ಮಂಜುಗಡ್ಡೆಯೊಳಗೆ ವಾಸಿಸಲು ಮಾಡಲ್ಪಟ್ಟಿಲ್ಲ. ಈ ದೇಹವು ಮಂಗಳ ಅಥವಾ ಶುಕ್ರದಲ್ಲಿ ವಾಸಿಸಲು ಮಾಡಲ್ಪಟ್ಟಿಲ್ಲ. ನಮ್ಮ ಈ ಪ್ರಸ್ತುತ ದೇಹವು ಈ ಭೂಮಿಯ ಮೇಲ್ಮೈಯ ಉಷ್ಣತೆ ಮತ್ತು ಸಾಂದ್ರತೆಯಲ್ಲಿ ವಾಸಿಸಲು ಮಾತ್ರ ಮಾಡಲ್ಪಟ್ಟಿದೆ. ಆದರೆ ಈಗ ಈ ಭೂಮಿ ಸೂರ್ಯನ ಕಡೆಗೆ ಹೋಗುತ್ತಿದೆ. ಆಗ ಜೀವಂತವಾಗಿರುವ ಎಲ್ಲಾ ದೇಹಗಳು ಸಾಯಬೇಕಾಗುತ್ತದೆ. ಭೂಮಿಯ ಮೇಲೆ ಬದುಕಲು ಉದ್ದೇಶಿಸಿರುವ ದೇಹಗಳು ಸೂರ್ಯನಿಗೆ ಹತ್ತಿರವಾಗುವುದರಿಂದ 850 ಡಿಗ್ರಿ ಫ್ಯಾರನ್ಹೀಟ್ನ ತಾಪಮಾನಕ್ಕಾಗಿ ಮಾಡಲಾಗಿಲ್ಲ. ಆದಾಗ್ಯೂ 2 ಆಯ್ಕೆಗಳಿವೆ. ತೆಗೆದುಕೊಳ್ಳಲು ಬಯಸುವವರಿಗೆ 2 ಆಯ್ಕೆಗಳು ಲಭ್ಯವಿದೆ. ಮೊದಲನೆಯದು ತಾಯಿಯ ಪ್ರಕೃತಿಯ ನಿಯಮಗಳನ್ನು ಅನುಸರಿಸಲು ಮತ್ತು ಹೀಗೆ 850 ಡಿಗ್ರಿ ತಾಪಮಾನದಲ್ಲಿ ಬದುಕುವ ದೈವಿಕ ದೇಹವನ್ನು ಪಡೆಯುವುದು. ಮತ್ತು ಎರಡನೆಯದು ಮುಂಬರುವ ಹೊಸ ಭೂಮಿಯ ಅದೇ 57 ಡಿಗ್ರಿ ಫ್ಯಾರನ್ಹೀಟ್ ತಾಪಮಾನದಲ್ಲಿ ವಾಸಿಸಲು. ಆದರೆ ಒಂದು ಪ್ರಮುಖ ವಿಷಯವನ್ನು ಎಚ್ಚರಿಕೆಯಿಂದ ಆಲಿಸಿ ಮತ್ತು ಅರ್ಥಮಾಡಿಕೊಳ್ಳಿ: ಮುಂಬರುವ ಹೊಸ ಭೂಮಿಯ 57 ಡಿಗ್ರಿ ಫ್ಯಾರನ್ಹೀಟ್ ತಾಪಮಾನದಲ್ಲಿ ಬದುಕಲು ಸಹ ನೀವು ಸಾಯಬೇಕಾಗುತ್ತದೆ. ಅದಕ್ಕಾಗಿಯೇ ನೀವು ಯಾವುದೇ ಆಯ್ಕೆಯನ್ನು ಆರಿಸಿಕೊಂಡರೂ ಎರಡರಲ್ಲೂ ನೀವು ಸಾಯಬೇಕಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ, ಏಕೆಂದರೆ ಸಾವು ಸೃಷ್ಟಿಯ ಚಕ್ರದ ನಿಯಮವಾಗಿದೆ.
ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವ್ಯತ್ಯಾಸವೆಂದರೆ ಈ ಭೂಮಿಯನ್ನು ನಂಬುವವರು ಈ ತಾಯಿಯೊಂದಿಗೆ ದೇವಲೋಕಕ್ಕೆ ಹೋಗುತ್ತಾರೆ ಮತ್ತು ಧರ್ಮಗಳ ಗ್ರಂಥಗಳನ್ನು ನಂಬುವವರು ಹೊಸ ಧರ್ಮ ಗ್ರಂಥಗಳೊಂದಿಗೆ ಹೊಸ ಭೂಮಿಯಲ್ಲಿ ಮರುಜನ್ಮ ಪಡೆಯುತ್ತಾರೆ. ಆದರೆ ನೆನಪಿಡಿ, ಧರ್ಮಗ್ರಂಥಗಳು ಮತ್ತು ಧರ್ಮಗಳ ನಾಯಕರು ಮುಂಬರುವ ಹೊಸ ಭೂಮಿಯಲ್ಲಿಯೂ ನಿಮ್ಮನ್ನು ಸಿಕ್ಕಿಹಾಕಿಕೊಳ್ಳುತ್ತಾರೆ ಮತ್ತು ಗೊಂದಲಕ್ಕೊಳಗಾಗುತ್ತಾರೆ. ಅವರು ನಿಮ್ಮನ್ನು ತುಂಬಾ ಕೆಟ್ಟದಾಗಿ ಗೊಂದಲಗೊಳಿಸುತ್ತಾರೆ. ನೀವು ವಿಶೇಷವಾದವರು ಎಂದು ನೀವು ಭಾವಿಸುತ್ತೀರಿ, ಆದರೆ ನೀವು ಯಾವುದೇ ಪ್ರಯೋಜನವಿಲ್ಲದೆ ಉಳಿಯುತ್ತೀರಿ. ಅನಾಹುತಗಳು ಇಲ್ಲಿ ನಡೆದಂತೆ ಅಲ್ಲಿಯೂ ಸಂಭವಿಸುತ್ತವೆ. ಆದುದರಿಂದಲೇ ಅಧರ್ಮವನ್ನು ನಾಶಮಾಡಲು ಪ್ರಳಯವೇ ಆಗಬೇಕು ಮತ್ತು ಎಲ್ಲರೂ ಈ ಪ್ರಳಯದಲ್ಲಿಯೇ ಸಾಯಬೇಕು. ತಾಯಿ ಭೂಮಿಯ ಈ ನಿಯಮವನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ. ಬಾಹ್ಯಾಕಾಶಕ್ಕೆ ಓಡಬೇಕು ಅಥವಾ ಮಂಗಳ ಗ್ರಹಕ್ಕೆ ಹೋಗಬೇಕು ಎಂದು ಯೋಚಿಸುವವರು ಬದುಕಲು ಸಾಧ್ಯವಿಲ್ಲ. ಈಗ ನೀವು ನೋಡಬಹುದು, ದೇವರ ವಿಜ್ಞಾನವು ಬಹಳ ಪಾರದರ್ಶಕವಾಗಿದೆ. ನಾನು ದೇವರ ಮನುಷ್ಯ, ನಾನು ಸತ್ಯವನ್ನೇ ಮಾತನಾಡುತ್ತೇನೆ. ನಾನು ದೇವರ ಆತ್ಮದೊಂದಿಗೆ ಸಂಪರ್ಕವನ್ನು ಹೊಂದಿದ್ದೇನೆ ಎಂದು ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ಭೂಜೀವಿಗಳು ಮಾತ್ರವಲ್ಲ, ಮಂಗಳ, ಗುರು ಮತ್ತು ಶನಿ ಗ್ರಹಗಳಲ್ಲಿರುವ ಎಲ್ಲಾ ಜೀವಿಗಳು ಸಹ ಸಾಯುತ್ತವೆ, ಏಕೆಂದರೆ ಅವುಗಳು ಸೂರ್ಯನಿಗೆ ಹತ್ತಿರವಿರುವ ಮುಂದಿನ ಕಕ್ಷೆಯ ಹೆಚ್ಚಿನ ತಾಪಮಾನದಲ್ಲಿ ಹೊಸ ದೇಹವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇದಲ್ಲದೆ ಇತರ ಗ್ರಹಗಳ ಜೀವಿಗಳು ಸಹ ಸಾಯುತ್ತವೆ, ಏಕೆಂದರೆ ಈ ಬದಲಾವಣೆಯ ನಿಯಮವು ವಿಶ್ವದಲ್ಲಿ ಎಲ್ಲರಿಗೂ ಅನ್ವಯಿಸುತ್ತದೆ. ಆದರೆ ದೇವಲೋಕದ ಜನರು ತಮ್ಮ ತಾಯಿಯ ಈ ಕಾನೂನನ್ನು ಸಂತೋಷದಿಂದ ಸ್ವೀಕರಿಸುತ್ತಾರೆ. ಅವರು ತಮ್ಮ ತಾಯಿಯನ್ನು ತುಂಬಾ ಪ್ರೀತಿಸುತ್ತಾರೆ ಮತ್ತು ಅವರ ಕಾನೂನನ್ನು ಪಾಲಿಸುತ್ತಾರೆ. ಗ್ರಹಗಳು ಸೂರ್ಯನ ಕಡೆಗೆ ಹೋಗುವ ಈ ಸುಂದರ ದೃಶ್ಯವನ್ನು ನೀವು ನೋಡಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ನೀವೆಲ್ಲರೂ ಗಾಢ ನಿದ್ರೆಯಲ್ಲಿ ಹೋಗಬೇಕಾಗುತ್ತದೆ. ಈ ತಾಯಿ ಎಲ್ಲರನ್ನೂ ಪ್ರಜ್ಞೆ ತಪ್ಪುವಂತೆ ಮಾಡುತ್ತಾಳೆ. ಆದರೆ ನೀವು ಬದುಕಿರುವಾಗ ಅದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು, ಏಕೆಂದರೆ ಈ ಕರುಣಾಮಯಿ ತಾಯಿ ಅದನ್ನು ಅರ್ಥಮಾಡಿಕೊಳ್ಳಲು ನಿಮ್ಮ ಮೆದುಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಭೂಮಿಯ ಮೇಲೆ ಸ್ಫೋಟಗೊಳ್ಳುತ್ತಿರುವ ಭೂಕಂಪಗಳು, ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಮತ್ತು ಭೂಮಿಯ ತಿರುಳು ತಿರುಗುವುದನ್ನು ನಿಲ್ಲಿಸಿದೆ ಎಂದು ಪೀಕಿಂಗ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸಂಗ್ ಅವರ ಇತ್ತೀಚಿನ ಆವಿಷ್ಕಾರ, ಇವೆಲ್ಲವೂ ಈ ಘಟನೆಯ ಪುರಾವೆಯ ಅಭೂತಪೂರ್ವ ನೈಸರ್ಗಿಕ ಚಿಹ್ನೆಗಳು. ಈ ಪುರಾವೆಗಳೊಂದಿಗೆ ಪ್ರಜ್ಞಾಹೀನರಾಗುವ ಮೊದಲು ಅಥವಾ ಸಾವಿನ ಮೊದಲು ನಿಮ್ಮ ದೇವರ ಈ ಅದ್ಭುತ ಕಾಲಕ್ಷೇಪವನ್ನು ನೀವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಮತ್ತು ನೀವು ನಂಬಿದ, ಪೂಜಿಸಿದ ದೇವರು ಇಲ್ಲಿಗೆ ಬಂದಿದ್ದಾನೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು. ಈ ಸತ್ಯವಾದ ಸುದ್ದಿಯಿಂದ ನಿಮ್ಮ ಮನಸ್ಸು ಮತ್ತಷ್ಟು ಅಭಿವೃದ್ಧಿ ಹೊಂದುತ್ತದೆ. ನಂತರ ನೀವು ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಮತ್ತು ನಂತರ ನೀವು ಮೋಕ್ಷವನ್ನು ಪಡೆಯುತ್ತೀರಿ ಮತ್ತು ನೀವು ಸರಿಯಾದ ಗಮ್ಯಸ್ಥಾನವನ್ನು ತಲುಪುತ್ತೀರಿ. ಆದರೆ ಪ್ರಳಯ ಪೂರ್ಣಗೊಂಡ ಕ್ಷಣ ನಂತರ ನಿದ್ರೆಯಿಂದ ಎಚ್ಚರಗೊಳ್ಳುವ ಮನುಷ್ಯನಂತೆ ಅದನ್ನು ತೆಗೆದುಕೊಳ್ಳಿ, ಆದರೆ ಅವನು ತನ್ನನ್ನು ಅದ್ಭುತ ನಗರದಲ್ಲಿ ಕಂಡುಕೊಳ್ಳುತ್ತಾನೆ. ಆ ನಗರದ ರಚನೆಯೇ ಬೇರೆ, ಬಣ್ಣಗಳೇ ಬೇರೆ, ಜನರ ಮನಸ್ಸು ಬೇರೆ. ನಾನು ಸಂಪರ್ಕದಲ್ಲಿರುವ ಸ್ವರ್ಗದ ಆತ್ಮವು ಆ ನಗರದ ಬಗ್ಗೆ ಪರಿಪೂರ್ಣ ಪ್ರೀತಿ, ಪರಿಪೂರ್ಣ ಬುದ್ಧಿವಂತಿಕೆ, ಪರಿಪೂರ್ಣ ವಿಜ್ಞಾನ ಮತ್ತು ಎಲ್ಲಾ ಆತ್ಮಗಳ ಪರಿಪೂರ್ಣ ಮತ್ತು ದೈವಿಕ ದೇಹಗಳನ್ನು ಒಳಗೊಂಡಂತೆ ಅನೇಕ ಅದ್ಭುತ ವಿಷಯಗಳನ್ನು ನನಗೆ ಹೇಳಿದೆ. ಇಲ್ಲಿ ಇರುವ ಕೆಡುಕುಗಳು ಅಲ್ಲಿ ಇರುವುದಿಲ್ಲ ಮತ್ತು ಇರುವ ಒಳ್ಳೆಯ ವಸ್ತುಗಳು ಇಲ್ಲಿ ಇರುವುದಿಲ್ಲ. ಅದು ವಿಕಾಸದ ಅಂತಿಮ ತಾಣವಾಗಿದೆ. ಆದ್ದರಿಂದ ನಿಸ್ಸಂಶಯವಾಗಿ ಇದು ಅದ್ಭುತವಾಗಿರಬೇಕು. ಏಕೆಂದರೆ 2000 ವರ್ಷಗಳ ಹಿಂದಿನ ಪ್ರಾಚೀನ ಗುಹೆಯ ನಿವಾಸಿಯೊಬ್ಬರು ಇಂದಿನಂತೆ ವೈಫೈ ಸ್ಮಾರ್ಟ್ಫೋನ್ನೊಂದಿಗೆ ಟೆಸ್ಲಾ ಕಾರನ್ನು ಓಡಿಸುತ್ತಿದ್ದರೆ, ಭವಿಷ್ಯವು ಇಂದಿನದಕ್ಕಿಂತ ಉತ್ತಮವಾಗಿರಬೇಕಾಗುತ್ತದೆ. ಆದ್ದರಿಂದಲೇ ಈ ಪ್ರಳಯದ ನಂತರ ತಾಯಿಯ ಮಾತು ಕೇಳಿದರೆ ಮಾತ್ರ ಪರಮ ಆನಂದ. ಆದ್ದರಿಂದ ಈವೆಂಟ್ ಬಗ್ಗೆ ಭಯಪಡಬೇಡಿ, ಏಕೆಂದರೆ ಇದು ಒಳ್ಳೆಯ ಸುದ್ದಿ ಮತ್ತು ಆಚರಣೆಯ ಸಮಯ. ಅದನ್ನು ಸ್ವಾಗತಿ ಮತ್ತು ಸ್ವೀಕರಿಸಿ. ಒಳ್ಳೆಯ ಜೀವನ ನಡೆಸು. ಜಗಳಗಳಿಂದ ದೂರವಿರಿ. ಕೋಪದಿಂದ ದೂರವಿರಿ. ನಿಮ್ಮ ಪ್ರೀತಿಪಾತ್ರರ ಮುಚ್ಚಿದ ಮನಸ್ಸಿನಲ್ಲಿ ಈ ಜ್ಞಾನವನ್ನು ತುಂಬಿರಿ. ನಿಮ್ಮ ಮಕ್ಕಳಿಗೆ ಸರಿಯಾದ ವಿಷಯಗಳನ್ನು ಕಲಿಸಿ ಮತ್ತು ಅವರನ್ನು ಶ್ರೇಷ್ಠರನ್ನಾಗಿ ಮಾಡಿ. ವಿದ್ಯಾವಂತರಾಗಿ ನಿಮ್ಮ ಕುಟುಂಬವನ್ನು ವಿದ್ಯಾವಂತರನ್ನಾಗಿ ಮಾಡಿ, ನಿಮ್ಮ ರಾಷ್ಟ್ರವನ್ನು ವಿದ್ಯಾವಂತರನ್ನಾಗಿ ಮಾಡಿ ಮತ್ತು ವಿದ್ಯಾವಂತ ಜನರ ನಡುವೆ ಬದುಕಿ. ಚಿಂತೆಯಿಂದ ದೂರವಿರಿ. ಪುಂಡರಿಂದ ದೂರವಿರಿ. ಕಪಟಿಗಳಿಂದ ದೂರವಿರಿ. ಯುಗ ಬದಲಾಗುತ್ತಿದೆ. ಪ್ರಕೃತಿಯೊಂದಿಗೆ ನಡೆಯಿರಿ. ಈ ಭೂಮಿ ತಾಯಿಗೆ ಮತ್ತೆ ಮತ್ತೆ ನಮಸ್ಕರಿಸಿ ಮತ್ತು ನಿಮ್ಮ ಆಹಾರವನ್ನು ತಿನ್ನುವ ಮೊದಲು ಪ್ರತಿ ಬಾರಿಯೂ ಅವಳಿಗೆ ಧನ್ಯವಾದಗಳು. ಈ ಘಟನೆಯ ಸಮಯದಲ್ಲಿ ಮನುಷ್ಯನು ಬಾಹ್ಯಾಕಾಶ ನಿಲ್ದಾಣವನ್ನು ಮಾಡುವುದು, ಮಂಗಳ ಗ್ರಹದಲ್ಲಿ ಇಳಿಯುವುದು ಮುಂತಾದ ಅಭೂತಪೂರ್ವ ಸಾಧನೆಗಳನ್ನು ಪಡೆಯುತ್ತಾನೆ. ಆದಾಗ್ಯೂ ವಿಜ್ಞಾನದ ಈ ಸಾಧನೆಯು ಸಾಧನೆಯಲ್ಲ, ಆದರೆ ಅದು ತನ್ನ ಅನುಯಾಯಿಗಳನ್ನು ನರಕಕ್ಕೆ ಕೊಂಡೊಯ್ಯುವ ಅಪಾಯಕಾರಿ ಅಜ್ಞಾನವಾಗಿದೆ.
ಮಾನವ ಜನ್ಮದ ಉದ್ದೇಶ ಮೋಕ್ಷ. ಪ್ರಳಯವು ಮೋಕ್ಷವನ್ನು ಸಾಧಿಸಲು ಮಂಗಳಕರ ಸಮಯ. ಮೋಕ್ಷಕ್ಕಾಗಿ ಮನುಷ್ಯನು ಅಜ್ಞಾನ, ವಿಜ್ಞಾನ ಮತ್ತು ಅಜ್ಞಾನ ಧರ್ಮಗಳನ್ನು ತ್ಯಜಿಸುವ ಮೂಲಕ ಈ ತಾಯಿಯ ಭೂಮಿಯ ಪ್ರಯಾಣದ ಬಗ್ಗೆ ಬಹಳಷ್ಟು ಕಲಿಯಬೇಕು ಮತ್ತು ನಂತರ ಸಮಯ ಎಂದು ಕರೆಯಲ್ಪಡುವ ತಾಯಿಯ ನಿಯಮದೊಂದಿಗೆ ನಡೆಯಬೇಕು. ಸಮಯದೊಂದಿಗೆ ನಡೆಯುವವನು ದೈವತ್ವವನ್ನು ಪಡೆಯುತ್ತಾನೆ. ಕಾಲದಿಂದ ಓಡಿಹೋಗಲು ಮೂರ್ಖ ಧರ್ಮಗಳು ಮತ್ತು ವಿಜ್ಞಾನವನ್ನು ದಾರಿ ತಪ್ಪಿಸುವವನು ಕೆಟ್ಟದ್ದನ್ನು ಸಾಧಿಸುತ್ತಾನೆ. ನೀವು ಯಾವ ಹಾದಿಯಲ್ಲಿದ್ದೀರಿ ಎಂಬುದು ನಿಮಗೆ ತಿಳಿದಿದೆ. ನೀವು ಧಾರ್ಮಿಕ ಗ್ರಂಥಗಳ ಮಾರ್ಗವನ್ನು ಅನುಸರಿಸುತ್ತಿದ್ದೀರಾ ಅಥವಾ ಭೂಮಿ ತಾಯಿಯ ಮಾರ್ಗವನ್ನು ಅನುಸರಿಸುತ್ತಿದ್ದೀರಾ ಎಂದು ನಿಮಗೆ ತಿಳಿದಿದೆ. ನೀವು ಇರುವ ಮಾರ್ಗ, ಅದರ ಗಮ್ಯಸ್ಥಾನವು ನಿಮ್ಮ ಭವಿಷ್ಯವಾಗಿದೆ. ಈಗ ನೀವು ನಿಮ್ಮ ಸ್ವಂತ ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ಕಲ್ಪನೆಯನ್ನು ಪಡೆದಿರಬೇಕು. ಶಾಸ್ತ್ರೀಜಿಯವರ ಸಂಪರ್ಕದಲ್ಲಿರುವ ದೇವ್ಲೋಕ್ನ ಆತ್ಮವು ತನ್ನ ತಾಯಿಯಾದ ಭೂಮಿಯೊಂದಿಗೆ ಸಮಯದ ನಿಯಮವನ್ನು ಅನುಸರಿಸುವ ಮೂಲಕ ಮಾನವ ಪ್ರಪಂಚದಿಂದ ದೈವತ್ವಕ್ಕೆ ಹೋಯಿತು. ಅವಳು ಹೋಮೋ ಸೇಪಿಯನ್ಸ್ ಮೂಲಕ ದೈವಿಕ ದೇವರುಗಳ ಜಗತ್ತಿಗೆ ಹೋದಳು. ದೇವಲೋಕಕ್ಕೆ ಹೋದ ನಂತರ ಆ ಆತ್ಮವು ಸರ್ವಜ್ಞ ಮತ್ತು ಎಲ್ಲಾ ಸದ್ಗುಣಗಳಿಂದ ತುಂಬಿತ್ತು. ಶನಿಯ ಕಕ್ಷೆಯಲ್ಲಿ ತನ್ನ ತಾಯಿಯ ಗ್ರಹವು ಸೂರ್ಯನ ಸುತ್ತ 71 ಸುತ್ತುಗಳನ್ನು ಪೂರ್ಣಗೊಳಿಸಿದ ಎಲ್ಲವನ್ನೂ ಅವಳು ನೆನಪಿಸಿಕೊಳ್ಳುತ್ತಾಳೆ. ನಂತರ ಅವಳು ಗುರು ಗ್ರಹದ ಕಕ್ಷೆಗೆ ಬಂದಳು. ಅಲ್ಲಿ ಅವಳು 175 ಸುತ್ತುಗಳನ್ನು ಪೂರ್ಣಗೊಳಿಸಿದಳು. ನಂತರ ಅವಳು ಮಂಗಳನ ಕಕ್ಷೆಗೆ ಬಂದು ಸೂರ್ಯನ 1050 ಒತ್ತುಗಳನ್ನು ಪೂರ್ಣಗೊಳಿಸಿದಳು. ನಂತರ ಮನುಷ್ಯರ ಕಕ್ಷೆಗೆ ಬಂದು ಇಲ್ಲಿಯೂ 2000 ಸುತ್ತುಗಳನ್ನು ಪೂರೈಸಿದೆ. ಆಗ ಪ್ರಳಯಕ್ಕೆ ಮುಂಚೆ ದೇವಲೋಕದಿಂದ ದೇವರ ಆತ್ಮವು ಆ ಭೂಮಿಗೆ ಹೋಗಿ ಮಾನವ ದೇಹದಲ್ಲಿ ಜನ್ಮ ತಳೆದು ಜನರಿಗೆ ಹೇಳಿತು, ನಾನು ನಿಮ್ಮ ರಕ್ಷಕ, ನಾನು ನಿಮ್ಮ ದೇವರ ಆತ್ಮ, ಎಚ್ಚರಿಕೆಯಿಂದಿರಿ. ಮಂಗಳ ಗ್ರಹಕ್ಕೂ ಹೋಗಬೇಡಿ ಅಥವಾ ಯಾವುದೇ ಮೂರ್ಖ ಧರ್ಮದಿಂದ ಮೋಸ ಹೋಗಬೇಡಿ ಮತ್ತು ಮೋಕ್ಷದ ಯಾವುದೇ ಗುತ್ತಿಗೆದಾರರ ಜಾಲದಲ್ಲಿ ಉಳಿಯಬೇಡಿ. ಅವರು ಮಾಡಿದ ಎಲ್ಲಾ ಸಂಗತಿಗಳನ್ನು ತಿಳಿದುಕೊಳ್ಳಿ. ನಿಮಗಾಗಿ ಸಾವನ್ನು ಸ್ವೀಕರಿಸಿ ನಿಮ್ಮ ತಾಯಿಯೊಂದಿಗೆ ದೇವಲೋಕಕ್ಕೆ ಹೋಗಿ ಮತ್ತು ನಿಮ್ಮ ಕಠಿಣ ಪ್ರಯಾಣದ ಫಲವನ್ನು ಆನಂದಿಸಿ. ತಾಯಿಯ ಪ್ರಕೃತಿಯ ನಿಯಮವನ್ನು ಕಲಿಯಿರಿ, ಅಂದರೆ ಸಮಯ. ನೀವು ನೈಸರ್ಗಿಕ ಸಮಯದೊಂದಿಗೆ ನಡೆಯುತ್ತಿದ್ದರೆ ನೀವು ದೇವರಾಗುತ್ತೀರಿ ಮತ್ತು ಅಲ್ಲಿಂದ ಯಾವುದೇ ದೂರದರ್ಶಕವಿಲ್ಲದೆ ಹೊಸ ಭೂಮಿಯಲ್ಲಿ ಜನರು ತಿರುಗಾಡುವುದನ್ನು ನೋಡಲು ಸಾಧ್ಯವಾಗುತ್ತದೆ. ಹೊಸ ಭೂಮಿಯಲ್ಲಿ ಏನಾಗುತ್ತಿದೆ ಎಂಬುದನ್ನು ನೀವೆಲ್ಲರೂ ದೇವಲೋಕದಿಂದ ನೋಡುತ್ತಿರುತ್ತೀರಿ. ಪ್ಲೂಟೋದ ಸ್ಥಳದಿಂದ ಲಕ್ಷಾಂತರ ಮೈಲುಗಳನ್ನು ಪ್ರಯಾಣಿಸಿದ ನಂತರ ನಿಮ್ಮ ಈ ತಾಯಿಯು ನಿಮ್ಮನ್ನು ಅಲ್ಲಿಗೆ ಹೇಗೆ ಕರೆತಂದಿತು ಎಂಬ ಎಲ್ಲಾ ಜ್ಞಾನವನ್ನು ನೀವು ಪಡೆಯುತ್ತೀರಿ. ಈ ಪ್ರಯಾಣದಲ್ಲಿ ನಿಮಗೆ ಏನಾಯಿತು, ಶನಿಯ ಕಕ್ಷೆಯಲ್ಲಿ ನೀವು ಹೇಗಿದ್ದೀರಿ, ಮಂಗಳನ ಕಕ್ಷೆಯಲ್ಲಿ ನೀವು ಹೇಗಿದ್ದೀರಿ ಮತ್ತು ಭೂಮಿಯ ಕಕ್ಷೆಯಲ್ಲಿ ನೀವು ಹೇಗಿದ್ದೀರಿ ಎಂದು ನಿಮಗೆ ತಿಳಿಯುತ್ತದೆ. ಈ ಪ್ರಯಾಣದಲ್ಲಿ ನೀವು ಎಷ್ಟು ದೇಹಗಳನ್ನು ಬದಲಾಯಿಸಿದ್ದೀರಿ ಮತ್ತು ನೀವು ಹೇಗೆ ವಿಕಸನಗೊಂಡಿದ್ದೀರಿ ಮತ್ತು ದೇವಲೋಕವನ್ನು ತಲುಪಿದ್ದೀರಿ. ನೀವು ದೆಹಲಿಯಿಂದ ನ್ಯೂಯಾರ್ಕ್ಗೆ ವಿಮಾನವನ್ನು ತೆಗೆದುಕೊಳ್ಳುವ ರೀತಿಯಲ್ಲಿಯೇ ನೀವು ತ್ರಿಕಾಲದರ್ಶಿಯಾಗುತ್ತೀರಿ ಮತ್ತು ಟೈಮ್ ಟ್ರಾವೆಲ್ನಲ್ಲಿ ಪರಿಣಿತರಾಗುತ್ತೀರಿ. ಮೋಕ್ಷದ ಈ ಸಾಧನೆಯನ್ನು ದೈವಿಕ ಆನಂದ ಎಂದು ಕರೆಯಲಾಗುತ್ತದೆ. ಆದರೆ ಈವೆಂಟ್ಗೆ ಮೊದಲು ನೀವು ಜೀವಂತವಾಗಿರುವಾಗ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬೇಕು. ಹೆಚ್ಚಿನ ಜನರು ಪ್ರಳಯವನ್ನು ಪ್ರಪಂಚದ ಅಂತ್ಯ ಎಂದು ಭಾವಿಸುತ್ತಾರೆ. ವಾಸ್ತವದಲ್ಲಿ ಇದು ಅಂತ್ಯವಲ್ಲ, ಆದರೆ ಕಠಿಣ ಪ್ರಯಾಣದ ಫಲವನ್ನು ಅನುಭವಿಸುವ ಆರಂಭವಾಗಿದೆ. ಇದು ಅಂತಿಮ ಸಂತೋಷದ ದಿನಕ್ಕೆ ಅದ್ಭುತವಾದ ಮುಂಜಾನೆಯಾಗಿದೆ. ಇದು ಅಂತ್ಯವಲ್ಲ, ಏಕೆಂದರೆ ಈ ವಿಶ್ವದಲ್ಲಿ ಅಂತ್ಯ ಎಂಬುದೇ ಇಲ್ಲ. ಬದಲಾವಣೆ ಮಾತ್ರ ಇದೆ ಮತ್ತು ಅಷ್ಟೇ. ಬದಲಾವಣೆಯು ಸ್ಥಿರವಾಗಿರುತ್ತದೆ ಮತ್ತು ಯಾವಾಗಲೂ ಸುಧಾರಣೆಗಾಗಿ ಇರುತ್ತದೆ. ನೀವು ಏನನ್ನು ಉಲ್ಲೇಖಿಸುತ್ತೀರೋ ಅದು ವಾಸ್ತವವಾಗಿ ಹೊಸ ಪವಾಡದ ಆರಂಭವಾಗಿದೆ. ಅಂತ್ಯ ಎಂಬುದಿಲ್ಲ, ಬದಲಿಗೆ ಅದೊಂದು ಸುಂದರ ಬದಲಾವಣೆ. ಹೊಸ ದಿನವು ರಾತ್ರಿಯ ಅಂತ್ಯದ ನಂತರ ಮಾತ್ರ ಪ್ರಾರಂಭವಾಗುತ್ತದೆ. ಶರತ್ಕಾಲದ ಅಂತ್ಯದ ನಂತರವೇ ವಸಂತವು ಪ್ರಾರಂಭವಾಗುತ್ತದೆ. ಸಾವು ಉತ್ತಮ ಬದಲಾವಣೆಗೆ ಬಾಗಿಲು ಮತ್ತು ವಿಕಾಸವು ಬದಲಾವಣೆಯ ಪ್ರಕ್ರಿಯೆಯ ಮೂಲಕ ಮಾತ್ರ ಸಂಭವಿಸುತ್ತದೆ. ಪ್ರತಿದಿನವೂ ಪ್ರತಿ ಕ್ಷಣವೂ ಇಲ್ಲಿ ಬದಲಾವಣೆ ಆಗುತ್ತಿರುತ್ತದೆ. ಹೌದು, ಈ ಬದಲಾವಣೆಯಿಂದ ಎಲ್ಲಾ ಕೆಡುಕುಗಳು ಕೊನೆಗೊಳ್ಳುತ್ತವೆ ಮತ್ತು ಅದು ಸಂಭವಿಸಬೇಕು ಎಂಬುದು ಖಚಿತ. ಸುಳ್ಳು ಧರ್ಮಗಳ ಅಂತ್ಯದ ನಂತರವೇ ಸತ್ಯವನ್ನು ಸ್ಥಾಪಿಸಬಹುದು. ದೇವರ ಏಜೆಂಟರು, ಮೋಕ್ಷದ ಗುತ್ತಿಗೆದಾರರು, ಈ ದುಷ್ಕರ್ಮಿಗಳು, ಮೋಸಗಾರರು ಮತ್ತು ವಂಚಕರನ್ನು ಕೊನೆಗೊಳಿಸಬೇಕು. ಪ್ರಳಯವು ಸೃಷ್ಟಿ ಚಕ್ರದ ಒಂದು ಅವಧಿಯಾಗಿದ್ದು, ಈ ತಾಯಿ ಭೂಮಿ ತನ್ನ ಮಕ್ಕಳನ್ನು ಎಲ್ಲಾ ದುಷ್ಟರಿಂದ ದೂರವಿಟ್ಟು ಅವರ ಗಮ್ಯಸ್ಥಾನಕ್ಕೆ ಸೇರಿಸುತ್ತದೆ. ಕೆಲವರು ಈ ಗಮ್ಯಸ್ಥಾನವನ್ನು ಮೋಕ್ಷ ಎಂದು ಕರೆಯುತ್ತಾರೆ, ಇತರರು ಇದನ್ನು ವೈಕುಂಠ, ದೇವಲೋಕ, ಜನನ ಮತ್ತು ಮರಣದ ಬಂಧನದಿಂದ ಮುಕ್ತಿ, ಸ್ವರ್ಗ, ಜನ್ನತ್ ಮುಂತಾದ ಹೆಸರುಗಳಿಂದ ತಿಳಿದಿದ್ದಾರೆ.
ಕೆಲವರು ಇದನ್ನು ಸಾಯುಜ್ಯ ಮುಕ್ತಿ, ಸಾನ್ನಿಧ್ಯ ಮುಕ್ತಿ, ದುಃಖಗಳಿಂದ ಮುಕ್ತಿ ಅಥವಾ ಜನ್ಮದಿಂದ ಮುಕ್ತಿ ಎಂದು ಕರೆಯುತ್ತಾರೆ. ಮತ್ತು ಸಾವು, ಮುಕ್ತಿ, ಮೋಕ್ಷ ಇತ್ಯಾದಿ ಒಂದೇ ಅರ್ಥವಿರುವ ಎಷ್ಟೋ ಹೆಸರುಗಳಲ್ಲಿವೆ. ಇದನ್ನು ಸಾಧಿಸಲು ಒಬ್ಬರು ತಮ್ಮ ಸ್ವಂತ ತಾಯಿಯ ಭೂಮಿಯ ಬಗ್ಗೆ ಈ ನಿಜವಾದ ಜ್ಞಾನವನ್ನು ಅಧ್ಯಯನ ಮಾಡಬೇಕು. ಮತ್ತು ಸತ್ಯದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಒಬ್ಬರು ಪ್ರಕೃತಿಯ ವಿಶೇಷ ನಿಯಮವನ್ನು ಹಾದು ಹೋಗಬೇಕು. ಆದರೆ ದುರದೃಷ್ಟವಶಾತ್ ಇಲ್ಲಿನ ಹೆಚ್ಚಿನ ಧರ್ಮಗಳ ಮುಖಂಡರು ತಮ್ಮ ಅನುಯಾಯಿಗಳನ್ನು ತಮ್ಮ ತಪ್ಪು ವಿಧಾನವನ್ನು ಅನುಸರಿಸಿದರೆ ಮಾತ್ರ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ದಾರಿ ತಪ್ಪಿಸುತ್ತಿದ್ದಾರೆ. ಇಲ್ಲದಿದ್ದರೆ ಇಲ್ಲ. ಇದು ಭೂಮಿಯ ಮೇಲಿನ ದೊಡ್ಡ ಹುಚ್ಚುತನವಾಗಿದೆ. ಮತ್ತು ತಾಯಿ ಭೂಮಿಯು ಈ ಹುಚ್ಚುತನವನ್ನು ಬಹಿರಂಗಪಡಿಸುತ್ತದೆ. ಅದರ ನಂತರ ಅವಳು ಎಲ್ಲರಿಗೂ ತಮ್ಮ ಭವಿಷ್ಯವನ್ನು ನಿರ್ಧರಿಸುವ ಅವಕಾಶವನ್ನು ನೀಡುತ್ತಾಳೆ. ಆದ್ದರಿಂದಲೇ ಪ್ರಳಯದ ಈ ಜ್ಞಾನವು ಮೋಕ್ಷವನ್ನು ತೆಗೆದುಕೊಳ್ಳಬೇಕೆ ಅಥವಾ ಬೇಡವೇ ಎಂಬುದನ್ನು ಸಾಬೀತುಪಡಿಸುತ್ತದೆ. ಈಗ ಪ್ರತಿಯೊಬ್ಬ ಮನುಷ್ಯನ ಕೈಯಲ್ಲಿದೆ. ಇಲ್ಲಿ ಯಾವುದನ್ನು ಮರೆಮಾಡಲಾಗಿಲ್ಲ. ಇಲ್ಲಿ ಎಲ್ಲವೂ ಸ್ಪಷ್ಟವಾಗಿದೆ. ದೇವರು, ಅವತಾರ, ಆತ್ಮ, ದೇವಲೋಕ, ಮಾನವ ಪ್ರಪಂಚ, ಸ್ವರ್ಗ, ನರಕ, ಮೋಕ್ಷ ಇತ್ಯಾದಿ ಈ ಎಲ್ಲಾ ಪರಿಕಲ್ಪನೆಗಳು ನಿಜ. ಕಾಲ್ಪನಿಕ ಏನೂ ಇಲ್ಲ. ಇದು ಈವೆಂಟ್ಗೆ ಸ್ವಲ್ಪ ಮೊದಲು ಕಾಣಿಸಿಕೊಳ್ಳುವ ದೇವರ ಸುಂದರವಾದ ವಿಜ್ಞಾನವಾಗಿದೆ. ಆದರೆ ನಿಮ್ಮ ಭವಿಷ್ಯವನ್ನು ನೀವೇ ನಿರ್ಧರಿಸಬೇಕು. ಪ್ರಳಯ ಬದಲಿಗೆ ನಾನು ಅದನ್ನು ರೂಪಾಂತರ ಅಥವಾ ಬದಲಾವಣೆ ಎಂದು ಕರೆಯುತ್ತೇನೆ. ಆದಾಗ್ಯೂ ಹೆಚ್ಚಿನ ಜನರು ರೂಪಾಂತರ ಅಥವಾ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಅವರು ಅದನ್ನು ಪ್ರಳಯ ಅಥವಾ ಅಪೋಕ್ಯಾಲಿಪ್ಸ್ ಎಂಬ ಹೆಸರಿನಿಂದ ತಿಳಿದಿದ್ದಾರೆ. ಪ್ರಳಯ ಬರಲಿದೆ ಎಂದು ನಾನು ಹೇಳಿದಾಗ ಹೆಚ್ಚಿನವರು ಕೇಳುವ ಮೊದಲ ಪ್ರಶ್ನೆ ಯಾವಾಗ? ಪ್ರಳಯ ನಿಜವಾಗಿಯೂ ಆಗುವುದಾದರೆ ಅದು ಯಾವಾಗ ಸಂಭವಿಸುತ್ತದೆ? ಉತ್ತರ ಸರಳವಾಗಿದೆ. ಭೂಮಿಗೆ ರಾಮರಾಜ್ಯ ಯಾವಾಗ ಬರುತ್ತದೆ ಎಂಬುದೇ ಉತ್ತರ. ಭೂಮಿಯ ಜನರು ಸಂತೋಷಪಡುತ್ತಾರೆ ಮತ್ತು ಸಂತೋಷದಿಂದ ನೃತ್ಯ ಮಾಡುತ್ತಾರೆ. ಜನರು ಸರಿಯಾದ ಕೆಲಸವನ್ನು ಮಾಡಿದಾಗ ಮಾತ್ರ ಸಂತೋಷಪಡುತ್ತಾರೆ. ಅವರಿಗೆ ಸರಿಯಾದ ಜ್ಞಾನ ಇದ್ದಾಗ ಮಾತ್ರ ಅವರು ಸರಿಯಾದ ಕೆಲಸವನ್ನು ಮಾಡುತ್ತಾರೆ. ಸರಿಯಾದ ಗುರುವಿನ ಮಾತು ಕೇಳಿದರೆ ಮಾತ್ರ ಅವರಿಗೆ ಸರಿಯಾದ ಜ್ಞಾನ ಸಿಗುತ್ತದೆ. ಸರಿಯಾದ ಗುರುವನ್ನು ಹೊಂದಲು ಅವರು ಅಜ್ಞಾನ ಗುರುವನ್ನು ಬಿಡಬೇಕಾಗುತ್ತದೆ. ಅಜ್ಞಾನದ ತತ್ವವನ್ನು ಬಿಡದೆ ಅವರ ಮನಸ್ಸಿನಲ್ಲಿ ನಿಜವಾದ ಸನಾತನ ಧರ್ಮ ಸ್ಥಾಪನೆಯಾಗುವುದಿಲ್ಲ. ಸತ್ಯ ಸನಾತನ ಧರ್ಮದ ಸ್ಥಾಪನೆಗಾಗಿ ಜನರು ತಮ್ಮ ತಾಯಿಯನ್ನು ಮನಸ್ಸಿನಲ್ಲಿ ಸ್ವೀಕರಿಸಬೇಕು. ಅವರು ನಿಜವಾದ ತಂದೆಯನ್ನು ಒಪ್ಪಿಕೊಳ್ಳಬೇಕು. ಅಂದರೆ ಅವರು ಪರಾಕ್ರಮಿ ಶಕ್ತಿಯುತ ತಂದೆಯ ಮಹಿಮೆಯೊಂದಿಗೆ ಭೂಮಾತೆಯ ಪ್ರಯಾಣ ಇತ್ಯಾದಿಗಳ ಬಗ್ಗೆ ಕಲಿಯಬೇಕಾಗುತ್ತದೆ. ಕಲಿತ ನಂತರ ಅವರು ತಮ್ಮ ದೇವರು ಎಂದು ಅರ್ಥ ಮಾಡಿಕೊಳ್ಳಬೇಕು. ಅವರು ಅವನನ್ನು ಶಿವ ಎಂದು ಕರೆಯಲಿ ಅಥವಾ ಅವನನ್ನು ದುರ್ಗಾ, ಲಕ್ಷ್ಮಿ, ಅಲ್ಲಾ, ಕ್ರಿಸ್ತ, ಕೃಷ್ಣ, ತಾಯಿ ಮೇರಿ, ವಿಷ್ಣು ಅಥವಾ ಇನ್ನಾವುದೇ ಹೆಸರಿನಿಂದ ಕರೆಯಲಿ, ಅವಳು ಈ ಭೂಮಿಗೆ ಬಂದಳು. ಅವರ ಪೂಜೆ, ಪ್ರಾರ್ಥನೆ, ನಂಬಿಕೆ ಇತ್ಯಾದಿಗಳೆಲ್ಲವೂ ಸತ್ಯವೆಂದು ಸಾಬೀತಾಯಿತು. ದೇವರು ಈ ಭೂಮಿಗೆ ಬಂದನು ಮತ್ತು ಅವನು ಮಾಡಿದನು ಎಂಬ ನಂಬಿಕೆ ಇತ್ತು. ಈ ಜಗತ್ತು ಅದೇ ಶಕ್ತಿಶಾಲಿ ಆತ್ಮದ ಪವಾಡ ಎಂದು ಎಲ್ಲವನ್ನೂ ಹೇಳಿ ಹೊರಟು ಹೋದರು. ತಮ್ಮ ಒಳಿತನ್ನು ಬಯಸುವ ಜನರು ಈಗ ಜಗಳ, ಕಿಡಿಗೇಡಿತನ ಬಿಟ್ಟು ಒಳ್ಳೆಯ ಮನುಷ್ಯರಾಗಲು ಸ್ವಲ್ಪ ಸಮಯ ಉಳಿದಿದೆ ಎಂಬುದನ್ನು ಅರಿಯಬೇಕು. ರಾಮರಾಜ್ಯ ಬಂದ ತಕ್ಷಣ ಎಲ್ಲರಿಗೂ ದೇವರ ಬಗ್ಗೆ ತಿಳಿಯುತ್ತದೆ. ಒಮ್ಮೆ ಮಾನವೀಯತೆ ಭೂಮಿಯ ಮೇಲೆ ಅಲ್ಪಾವಧಿಗೆ ಬಂದರೆ ತಕ್ಷಣ ಘಟನೆ ನಡೆಯುತ್ತದೆ. ಇಲ್ಲಿಯವರೆಗೆ ರಾಮರಾಜ್ಯ ಬಂದಿಲ್ಲ. ಇಲ್ಲಿಯವರೆಗೆ ದಾರಿ ತಪ್ಪಿಸುವ ದುಷ್ಟಶಕ್ತಿಗಳು ಮಾತ್ರ ಈ ಭೂಮಿಯ ಆಡಳಿತ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಿವೆ. ಇಲ್ಲಿಯವರೆಗೆ ಜನರಿಗೆ ಒಳ್ಳೆಯ ದಿನಗಳು ಬಂದಿಲ್ಲ, ಏಕೆಂದರೆ ಇಲ್ಲಿಯವರೆಗೆ ಜನರಿಗೆ ಭೂಮಿ ತಾಯಿಯ ವಾಸ್ತವಿಕತೆ ತಿಳಿದಿಲ್ಲ. ಅವರಿಗೇಕೆ ಗೊತ್ತಿಲ್ಲ? ಅದಕ್ಕೂ ನಾನು ಉತ್ತರಿಸುತ್ತೇನೆ. ಈಗ ಇದಕ್ಕೆ ಉತ್ತರಿಸಲು ನಾನು ರಾಮನ ಕಟ್ಟುನಿಟ್ಟಾದ ನೀತಿಯನ್ನು ಅನುಸರಿಸಬೇಕಾಗಿದೆ. ಅದು ಈ ಬೈಬಿನ್ ಹೋಯಿನ ಪ್ರೀತಿಗೆ ಎಂದು ಹೇಳಿದೆ. ನಾನು ನಮ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತೇನೆ ಮತ್ತು ನಮ್ರತೆಯನ್ನು ನನ್ನ ಆಭರಣವೆಂದು ಪರಿಗಣಿಸುತ್ತೇನೆ. ಆದಾಗ್ಯೂ 36 ವರ್ಷಗಳ ನಮ್ರತೆಯು ಯಾವುದೇ ಫಲಿತಾಂಶವನ್ನು ನೀಡಲಿಲ್ಲ, ಏಕೆಂದರೆ ಜನರು ಬಹುಶಃ ಈ ಮನುಷ್ಯನು ತಪ್ಪಾಗಿರಬಹುದು ಅಥವಾ ಅವನ ಬೋಧನೆಗಳಲ್ಲಿ ಸಂಪೂರ್ಣ ವಿಶ್ವಾಸ ಹೊಂದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಅವರ ಆರಾಧನೆಯ ಗುರುಗಳು ಎಷ್ಟು ಶ್ರೇಷ್ಠರು ಮತ್ತು ಅವರು ಎಷ್ಟು ಶ್ರೇಷ್ಠರು ಎಂಬುದಕ್ಕಾಗಿ ಈಗ ನಾನು ಜನರಿಂದ ಹಲವಾರು ಪ್ರಶಂಸೆಗಳನ್ನು ಕೇಳಿದ್ದೇನೆ. ಈಗ ನಾನು ಕೂಡ ಸ್ಪಷ್ಟವಾಗಿ ಮಾತನಾಡುತ್ತೇನೆ. ಇಲ್ಲಿ ಯಾವುದೇ ಜವಾಬ್ದಾರಿಯುತ ವ್ಯಕ್ತಿ ತನ್ನ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಪೂರೈಸದ ಕಾರಣ ಜಗತ್ತಿನಲ್ಲಿ ಸಮಸ್ಯೆಗಳಿವೆ. ಉನ್ನತ ಸ್ಥಾನದಲ್ಲಿರುವ ಇವರೆಲ್ಲರೂ ತುಂಬಾ ಸ್ವಾರ್ಥಿಗಳು ಮತ್ತು ಹೇಳುತ್ತಿದ್ದಾರೆ, ಜಗತ್ತು ನರಕವಾಗಿ ಬದಲಾಗಬಹುದು. ಯಾರು ಕಾಳಜಿ ವಹಿಸುತ್ತಾರೆ? ನನಗೆ ಹಣ ಬೇಕು. ಈ ಜನರು ತಮ್ಮ ತಾಯಿ ನೀಡುವ ಆಹಾರವನ್ನು ಸೇವಿಸುವ ಮೂಲಕ ದಪ್ಪವಾಗುತ್ತಿದ್ದಾರೆ, ಆದರೆ ಪ್ರತಿದಿನವೂ ಅವಳಿಗೆ ಕೃತಜ್ಞರಾಗಿಲ್ಲ.
ಈ ಜನರು ತುಂಬಾ ಸ್ವಾರ್ಥಿ ಮತ್ತು ನಾಚಿಕೆಯಿಲ್ಲದವರಾಗಿದ್ದಾರೆ. ಅದು ಗುರು ಅಥವಾ ಧರ್ಮಾಚಾರ್ಯ, ಪೋಪ್, ಪಾದ್ರಿ, ಮೌಲ್ವಿ, ಇಮಾಮ್, ಲಾಮಾ, ರಬ್ಬಿ, ನಾಯಕ, ರಾಜಕಾರಣಿ, ಶ್ರೀಮಂತ ಉದ್ಯಮಿ, ಅಧ್ಯಕ್ಷ, ಪ್ರಧಾನಮಂತ್ರಿ, ಸಂಶೋಧನಾ ಪ್ರಾಧ್ಯಾಪಕ ಅಥವಾ ವಿಶ್ವಸಂಸ್ಥೆಯ ನಾಯಕರು, ಆಸ್ಕಸ್, ಹವಾಮಾನ ಬದಲಾವಣೆ, ಸಿನಿಮಾ ಪ್ರಪಂಚ, ವ್ಯಾಪಾರ ಜಗತ್ತು ಅಥವಾ ಮಾಧ್ಯಮ ಜಗತ್ತು, ಅವರೆಲ್ಲರೂ ತಮ್ಮ ತಾಯಿಗೆ ಕೃತಜ್ಞರಾಗಿಲ್ಲ. ಅವರು ತಮ್ಮ ಪ್ಲಸ್ ಭದ್ರತೆ, ದುಬಾರಿ ಕಾರುಗಳು, ಐಷಾರಾಮಿ ಮನೆಗಳು, ಸೇವಕರು, ಅನುಯಾಯಿಗಳು, ದೊಡ್ಡ ಖ್ಯಾತಿ ಮತ್ತು ಅಂತ್ಯವಿಲ್ಲದ ಐಷಾರಾಮಿಗಳೊಂದಿಗೆ ತಮ್ಮ ಶಕ್ತಿಯುತ ಸಿಂಹಾಸನದ ಸಂತೋಷವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತಾರೆ. ಅವರು ಅನಂತವಾಗಿ ಜೀವನವನ್ನು ಆನಂದಿಸುತ್ತಿದ್ದಾರೆ. ಅವರಿಗೆ ಕಾಣುವುದೆಲ್ಲ ಹಣ. ಅಂತಹ ಘಟನೆಯು ಮುಂದಿನ ದಿನಗಳಲ್ಲಿ ಸಂಭವಿಸಲಿದೆ ಎಂದು ಅವರಿಗೆ ಹೇಳುವುದು ನನ್ನ ಕೆಲಸ. ಉಳಿದವರು ಈ ಸತ್ಯದ ಮೂಲಕ ತಮ್ಮ ಜನರನ್ನು ನೋಡಿಕೊಳ್ಳುವುದು ಅವರ ಕರ್ತವ್ಯವಾಗಿದೆ. ನಾನೇನು ಮಾಡಲು ಸಾಧ್ಯವಿಲ್ಲ. ನಾನು ಮಾಡಬಹುದಾದ ಏಕೈಕ ಕೆಲಸವೆಂದರೆ ಭೂಮಿ ತಾಯಿಯ ಸಂದೇಶವನ್ನು ರವಾನಿಸುವುದು. ನಾನು ರಾಷ್ಟ್ರದ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿ ಅಲ್ಲ. ಇಲ್ಲದಿದ್ದರೆ ನಾನು ನನ್ನ ರಾಷ್ಟ್ರದಲ್ಲಿ ಎಲ್ಲಾ ಧರ್ಮಗಳ ಎಲ್ಲಾ ಸುಳ್ಳು ಪುಸ್ತಕಗಳನ್ನು ನಿಷೇಧಿಸುತ್ತೇನೆ. ಬದಲಿಗೆ ಭೂಮಿಯ ಯೋಜನೆ ಬಗ್ಗೆ ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ಕಲಿಸುತ್ತಿದ್ದೆ. ಮತ್ತು ನಾನು ನನ್ನ ಜನರನ್ನು ಅವರ ಪೂರ್ವಜರ ಮೂಲ ಧರ್ಮವನ್ನು ಸತ್ಯ, ಸನಾತನ ಧರ್ಮ ಅಥವಾ ಶಾಶ್ವತ ಮತ್ತು ಅಂತಿಮ ಸತ್ಯ ಎಂದು ಕರೆಯುತ್ತಿದ್ದೆ. ಹೀಗಾಗಿ ನನ್ನ ಜನರ ಮುಖದಲ್ಲಿ ನಾನು ಸಂತೋಷವನ್ನು ತರುತ್ತೇನೆ. ಈ ಸತ್ಯವನ್ನು ಕಲಿಸುವ ಮೂಲಕ ಎಲ್ಲಾ ಸುಳ್ಳು ಪುಸ್ತಕಗಳ ಅಸ್ತಿತ್ವವು ಸ್ವಯಂಚಾಲಿತವಾಗಿ ನಿರ್ಮೂಲನೆಯಾಗುತ್ತದೆ. ನಾನು ಪ್ರಸಿದ್ಧ ಗುರುವು ಅಲ್ಲ. ಇಲ್ಲದಿದ್ದರೆ ನನ್ನ ಎಲ್ಲಾ ಅನುಯಾಯಿಗಳಿಗೆ ಬ್ರಹ್ಮಾಂಡವನ್ನು ನಡೆಸುವ ದೇವರ ಆತ್ಮವು ದೇವಲೋಕದಿಂದ ಈ ಭೂಮಿಗೆ ಬಂದಿದೆ ಎಂದು ಹೇಳುತ್ತಿದ್ದೆ. ಈಗ ನಿಮ್ಮ ಸೀಟ್ ಬೆಲ್ಟ್ ಅನ್ನು ಕಟ್ಟಿಕೊಳ್ಳಿ ಮತ್ತು ಭೂಮಿಯ ತಾಯಿಯ ಬಗ್ಗೆ ತಿಳಿಯಿರಿ. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ಮಾಡಿ ಮತ್ತು ನಿಮಗೆ ಒಳ್ಳೆಯದನ್ನು ಮಾಡಿ. ಶಾಸ್ತ್ರೀಜಿ ಅವರು ಮಾಧ್ಯಮದ ನಾಯಕರು ಅಲ್ಲ. ಇಲ್ಲದಿದ್ದರೆ ಶಾಸ್ತ್ರೀಜಿಯವರು ಸತ್ಯವನ್ನು ಪ್ರಚಾರ ಮಾಡುವ ರೀತಿಯಲ್ಲಿ ಸುಳ್ಳುಗಳು ಭೂಮಿಯಿಂದ ಕಣ್ಮರೆಯಾಗುತ್ತವೆ ಮತ್ತು ಭೂಮಿಯ 8 ಶತಕೋಟಿ ಜನರ ಜೀವನದಲ್ಲಿ ಭರವಸೆಯ ಕಿರಣವು ಮೂಡುತ್ತದೆ. ಶಾಸ್ತ್ರೀಜಿ ಶಿಕ್ಷಣ ಮಂತ್ರಿಯೂ ಅಲ್ಲ. ಇಲ್ಲದಿದ್ದರೆ ನಿಜವಾದ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ಸತ್ಯವನ್ನು ತುಂಬುತ್ತದೆ ಮತ್ತು ಸುಳ್ಳು ಪಠ್ಯಕ್ರಮದ ಅಸ್ತಿತ್ವವು ಕೊನೆಗೊಳ್ಳುತ್ತದೆ ಮತ್ತು ವಿದ್ಯಾರ್ಥಿಗಳು ಸಭ್ಯ ಮಾನವರಾಗುತ್ತಿದ್ದರು. ಅವರು ರಾಷ್ಟ್ರಕ್ಕೆ ದೇಶಭಕ್ತರಾಗುತ್ತಾರೆ ಮತ್ತು ತಾಯಿಗೆ ಉತ್ತಮ ಮಗುವಾಗುತ್ತಾರೆ. ಶಾಸ್ತ್ರೀಜಿ ವಿಜ್ಞಾನಿಯೂ ಅಲ್ಲ. ಇಲ್ಲದಿದ್ದರೆ ಭೂಮಾತೆಯ ಗರ್ಭದಿಂದ ಹೊರಬಂದು ತಣ್ಣನೆಯ ಆಕಾಶದಲ್ಲಿ ನೆಲೆಸಲು ಸಿದ್ಧವಾಗಿರುವ ಬಿಸಿ ಚಂದ್ರ ಈ ಭೂಮಿ ಸ್ವರ್ಗದ ಕಕ್ಷೆಗೆ ಹೊಸಬರ ಆಗಮನದ ಬಗ್ಗೆ ಜನರಿಗೆ ಹೇಳುತ್ತಿದ್ದರು. ಈ ಸ್ಥಳದಲ್ಲಿ ಭೂಮಿ ಸಂಪೂರ್ಣ ವಿವರಣೆಯೊಂದಿಗೆ. ಶಾಸ್ತ್ರೀಜಿಯವರು ಎಲ್ಲಾ ಧರ್ಮಗಳಲ್ಲಿರುವ ತಪ್ಪು ಕಲ್ಪನೆಗಳನ್ನು ತೊಲಗಿಸಿ ಸತ್ಯವನ್ನು ಸ್ಥಾಪಿಸಿದರು ಮತ್ತು ಭೂಮಿಯ ಜನರನ್ನು ಸಂತೋಷ ಮತ್ತು ಶಾಂತಿಯಿಂದ ಇರುವಂತೆ ಮಾಡುತ್ತಿದ್ದರು. ಶಾಸ್ತ್ರೀಜಿ ಕೇವಲ ಸರಳ ವ್ಯಕ್ತಿ ಮತ್ತು ಅವರು ಈ ತಾಯಿಗೆ ಋಣಿ ಎಂದು ಅವರಿಗೆ ತಿಳಿದಿದೆ. ಅದಕ್ಕಾಗಿಯೇ ನನ್ನ ಜೀವನವನ್ನು ಈ ತಾಯಿಗೆ ಮುಡಿಪಾಗಿಡುವ ಮೂಲಕ ಅವರು ದೊಡ್ಡ ಬದಲಾವಣೆ ಬರಲಿದೆ ಎಂದು ಸಾಧ್ಯವಾದಷ್ಟು ಜನರಿಗೆ ಹೇಳಲು ಪ್ರಯತ್ನಿಸುತ್ತಾರೆ. ಎಲ್ಲವೂ ಹೊಸದಾಗುತ್ತದೆ. ಉದಾಹರಣೆಗೆ ಅಮಾವಾಸ್ಯೆ, 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 ಹೀಗೆ ಬ್ರಹ್ಮಾಂಡದ ಎಲ್ಲಾ ರಹಸ್ಯಗಳನ್ನು ಕಲಿಸಿಕೊಟ್ಟು ನಿಮ್ಮ ಒಳಿತಿಗಾಗಿ ಭೂಮಿಯನ್ನು ತಾಯಿಯಾಗಿ ಸ್ವೀಕರಿಸಿ ಎಂದು ಶಾಸ್ತ್ರೀಜಿ ಹೇಳಿದರು. ಅವಳು ನಿನಗೆ ಈ ದೇಹವನ್ನು ನೀಡಿದ್ದಾಳೆ ಮತ್ತು ಈ ತಾಯಿಯ ಮಾತನ್ನು ಕೇಳಿದರೆ ನಿಮ್ಮೊಂದಿಗೆ ಎಲ್ಲವೂ ಚೆನ್ನಾಗಿರುತ್ತದೆ. ಸೌರವ್ಯೂಹದ ಹುಟ್ಟಿನಿಂದ ಹಿಡಿದು ಮಹತ್ತರ ಬದಲಾವಣೆಯವರೆಗಿನ ಸಾವಿರಾರು ಪ್ರಶ್ನೆಗಳಿಗೆ ಶಾಸ್ತ್ರೀಜಿ ಉತ್ತರ ನೀಡಿದ್ದಾರೆ. ಈಗ ನನ್ನ ಪ್ರಶ್ನೆಗಳು ಇಲ್ಲಿವೆ. ಈ ಎಲ್ಲಾ ದೊಡ್ಡ ಸಂಸತ್ತುಗಳು, ಲೋಕಸಭೆ, ವಿಧಾನಸಭಾ, ಸಂಶೋಧನಾ ಸಂಸ್ಥೆಗಳು, ನಾಸಾ, ಇಸ್ರೋ, ಯುಎಸ್ಜಿಎಸ್ಗಳ ಉದ್ದೇಶವೇನು? ದೇವಾಲಯಗಳು, ಮಸೀದಿಗಳು, ಗುರುದ್ವಾರಗಳು, ಚರ್ಚ್ಗಳು, ಸಿನಗಾಗ್ಗಳು, ನ್ಯಾಯಾಲಯಗಳು, ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಕೇಂದ್ರಗಳು, ವಿಶ್ವಸಂಸ್ಥೆಯ ಕಟ್ಟಡಗಳು ಇತ್ಯಾದಿ, ಅವು ಯಾವುದಕ್ಕಾಗಿ ಅಸ್ತಿತ್ವದಲ್ಲಿವೆ? ನೀವು ಗೂಗಲ್ ಸರ್ಚ್ನಲ್ಲಿ ಹೋಗಿ ಅಲ್ಲಿ ಎಷ್ಟು ಜನರು ಕೆಲಸ ಮಾಡುತ್ತಾರೆ ಮತ್ತು ಅವರಿಗೆ ವಾರ್ಷಿಕವಾಗಿ ಎಷ್ಟು ಹಣವನ್ನು ಖರ್ಚು ಮಾಡಲಾಗುತ್ತಿದೆ ಎಂಬುದನ್ನು ನೋಡಬಹುದು. ಅವರೆಲ್ಲರೂ ಭೂಮಿ ತಾಯಿಯ ವಿರುದ್ಧ ನಿಲ್ಲುವಂತೆ ಮಾಡಲಾಗಿದೆ. ಇವೆಲ್ಲವೂ ಮೂರ್ಖತನ ಮತ್ತು ಅಜ್ಞಾನವನ್ನು ಬೆಂಬಲಿಸಲು ಮಾಡಲ್ಪಟ್ಟಿದೆ. ಇನ್ನು 10 ವರ್ಷಗಳಲ್ಲಿ ಏನಾಗಲಿದೆ, ಅದಕ್ಕೆ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂಬ ಚಿಂತೆ ಇವರ್ಯಾರಿಗೂ ಇಲ್ಲವೇ? ಪ್ರಪಂಚದ 8 ಶತಕೋಟಿ ಜನರು ತಾಯಿ ಉತ್ಪಾದಿಸುವ ಆಹಾರವನ್ನು ತಿನ್ನುವಾಗ ಅವರ ಬಗ್ಗೆ ಅಜ್ಞಾನವನ್ನು ಹೊಂದಿರಬೇಕೇ? ಎಲ್ಲಾ ಧರ್ಮದ ಜನರು ಆರಾಧಿಸುವ ದೇವರನ್ನು ಮರೆಮಾಚುವುದು ಸರಿಯೇ? ದೇವರಿಗೆ ಆಗಿರುವ ಅನ್ಯಾಯವನ್ನು ಬೇಲಿಗೆಳೆಯಬೇಕಲ್ಲವೇ? ಭೂಮಿ ತಾಯಿಗೆ ಅನ್ಯಾಯ ಮಾಡಿದವರನ್ನು ಬೇಲಿಗೆಳೆಯಬೇಕಲ್ಲವೇ? ಕೊಟ್ಟ ಅನ್ನವನ್ನು ಸೇವಿಸಿ ಈ ತಾಯಿಗೆ ಕೃತಜ್ಞತೆ ತೋರಲು ಕಾರಣವೇನು? ತಾಯಿಗೆ ಮಕ್ಕಳು ಮಾಡುವ ದೌರ್ಜನ್ಯಕ್ಕೆ ಯಾರು ಹೊಣೆ? ಇದೆಲ್ಲ ಮುಗಿಯಬೇಕಲ್ಲವೇ?
ನಮಕ್ ಹರಾಮ್ ಎಂಬ ಪದವನ್ನು ನಾವು ಕೇಳಿದ್ದೇವೆ. ಅವರು ಅಥವಾ ಅವಳ ಸ್ವಂತ ಪೂರೈಕೆದಾರರಿಗೆ ಕೃತಜ್ಞರಾಗಿಲ್ಲ. ಆದರೆ ಈ ಭ್ರಷ್ಟಾಚಾರದಿಂದ ತುಂಬಿರುವ ಜನರು ಆಹಾರ ಹರಾಮ್, ಬಟ್ಟೆ ಹರಾಮ್, ಮನೆ ಹರಾಮ್ ಮತ್ತು ಒಬ್ಬರಿಗೆ ಅವರ ದೇಹ ಹರಾಮ್ ಆಗಿದ್ದಾರೆ. ಯಾರು ಈ ಎಲ್ಲಾ ವಿಷಯಗಳನ್ನು ಮತ್ತು ಹೆಚ್ಚಿನದನ್ನು ಒದಗಿಸಿದ್ದಾರೆ? ಸ್ವಂತ ತಾಯಿಗೆ ದ್ರೋಹ ಬಗೆದ ಈ ಜನರ ಅಂತ್ಯದೊಂದಿಗೆ ಅಜ್ಞಾನ, ಸುಳ್ಳು, ಅನ್ಯಾಯ, ಅಧರ್ಮ ನಾಶವಾಗಬೇಕು. ಬದಲಾವಣೆ ಬರಬೇಕು. ಅಧರ್ಮದ ಪುಸ್ತಕಗಳು ಮತ್ತು ಆ ಪುಸ್ತಕಗಳನ್ನು ತಮ್ಮ ರಾಜ್ಯ ಜೀವನಕ್ಕೆ ಸಾಧನವಾಗಿ ಬಳಸುವ ಜನರ ವಿನಾಶವಾಗಬೇಕು. ವಿಪರೀತ ದುರಾಸೆಗೆ ಅಂತ್ಯವಿರಬೇಕು ಮತ್ತು ಅದು ಖಂಡಿತವಾಗಿಯೂ ಸಂಭವಿಸುತ್ತದೆ. ಮತ್ತು ಇದು ಶೀಘ್ರದಲ್ಲೇ ಸಂಭವಿಸುತ್ತದೆ. ನೀವು ಅದನ್ನು ನಂಬದಿದ್ದರೆ ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಲು ಮತ್ತು ಅದು ನಿಜವಲ್ಲ ಎಂದು ಹೇಳಲು ನಿಮ್ಮ ವಿಜ್ಞಾನಿಗಳನ್ನು ಕೇಳಿ. ಅವರಲ್ಲಿ ಯಾವುದೇ ವಿಜ್ಞಾನಿ ಬುದ್ಧಿವಂತ ಮತ್ತು ಪ್ರಾಮಾಣಿಕನಾಗಿದ್ದರೆ ಈ ಎಲ್ಲಾ ಸತ್ಯ ಸಂಗತಿಗಳನ್ನು ದೇವರು ಮಾತ್ರ ಬಹಿರಂಗಪಡಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳುತ್ತಾರೆ. ಅಂದಹಾಗೆ ಯಾವುದೇ ವಿಜ್ಞಾನಿಗಳನ್ನು ಸಹ ಕೇಳುವ ಅಗತ್ಯವಿಲ್ಲ. ಯಾವುದೇ ಬುದ್ಧಿವಂತ ಮತ್ತು ಸ್ಪಷ್ಟ ಮನಸ್ಸಿನ ವ್ಯಕ್ತಿಯು ಇದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಪ್ರಳಯವು ಹತ್ತಿರದಲ್ಲಿದೆ ಎಂದು ನೀವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ನಿಮ್ಮ ಸ್ವಂತ ಅದೃಷ್ಟವನ್ನು ಮಾಡಿ. ಇಂದು ನಿಮ್ಮ ಮಾರ್ಗವನ್ನು ಆರಿಸಿ. ನಿಮ್ಮ ತಾಯಿಗೆ ಏನಾದರೂ ಒಳ್ಳೆಯದನ್ನು ಮಾಡಲು ನೀವು ಬಯಸಿದರೆ ಇದು ಅವಕಾಶ. ಶಾಸ್ತ್ರಿ ಜಿ ಅವರು ವಿಶ್ವಸಂಸ್ಥೆಗೆ ಮತ್ತು ಅನೇಕ ರಾಷ್ಟ್ರಗಳು ಮತ್ತು ಧರ್ಮಗಳ ಪ್ರಮುಖ ನಾಯಕರಿಗೆ ಹಲವಾರು ಬಾರಿ ತಮ್ಮ ವಿನಮ್ರ ವಿನಂತಿಯನ್ನು ಮಾಡಿದ್ದಾರೆ. ಅವರು ಎಂದಿಗೂ ಪ್ರತಿಕ್ರಿಯಿಸದಿದ್ದರೂ ಶಾಸ್ತ್ರಿ ಜಿ ಅವರು ತಮ್ಮ ಜನರ ಮತ್ತು ಪ್ರಪಂಚದ ಜನರ ಕಲ್ಯಾಣಕ್ಕಾಗಿ ಈ ಮಾಹಿತಿಯನ್ನು ಅವರಿಗೆ ಹೇಳುವುದನ್ನು ಮುಂದುವರಿಸುತ್ತಾರೆ ಮತ್ತು ಅವರ ದೇವರು ಈ ಭೂಮಿಗೆ ಬಂದನು ಮತ್ತು ಈಗ ಈ ಘಟನೆಯು ನಡೆಯಲಿದೆ. ಆದರೆ ಅಧರ್ಮದಿಂದ ತುಂಬಿರುವ ಪ್ರಪಂಚದ ಈ ಸಣ್ಣ ಮನಸ್ಸಿನ ಜನರು ಇದು ತಮ್ಮ ಸ್ವಂತ ದೇವರ ಸಂದೇಶ ಎಂದು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ಕ್ರಿಶ್ಚಿಯನ್ನರಿಗೆ ಅವರದೇ ಆದ ಯೇಸುವಿನ ಸಂದೇಶ, ಹಿಂದೂಗಳಿಗೆ ಅವರದೇ ಕೃಷ್ಣನ ಸಂದೇಶ ಇತ್ಯಾದಿ. ಯಾರು ಯಾವ ದೇವರನ್ನು ನಂಬುತ್ತಾರೋ ಅವರಿಗೆ ಅದೇ ದೇವರ ಸಂದೇಶ. ಈ ಭೂಮಿ ಒಂದೇ, ಭಗವಂತನ ಆತ್ಮ ಒಂದೇ, ಅದಕ್ಕಾಗಿಯೇ ಧರ್ಮವೂ ಒಂದೇ. ಇದನ್ನು ಸತ್ಯ ಸನಾತನ ಧರ್ಮ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಸತ್ಯ ಮತ್ತು ಶಾಶ್ವತ ಮತ್ತು ಅಂತಿಮವಾಗಿದೆ. ಭೂಮಿಯ ಮೇಲೆ ಅದರ ಸ್ಥಾಪನೆಯ ನಂತರ ಸಂಪೂರ್ಣ ಬದಲಾವಣೆ ನಡೆಯುತ್ತದೆ. ಇದು ಶಾಸ್ತ್ರಿಯವರಿಂದ ಸ್ಥಾಪಿಸಲ್ಪಟ್ಟಿಲ್ಲ, ಆದರೆ ನಿಮ್ಮ ಸ್ವಂತ ದೇವರಿಂದ ಸ್ಥಾಪಿಸಲ್ಪಟ್ಟಿದೆ. ಶಾಸ್ತ್ರಿಯವರು ನಿಮ್ಮಂತಹ ಸರಳ ವ್ಯಕ್ತಿ. ಶಾಸ್ತ್ರಿ ಜಿ ಏನೂ ಅಲ್ಲ ಮತ್ತು ಇದು ಶಾಸ್ತ್ರಿ ಜಿ ಅವರ ಸಂದೇಶವಲ್ಲ. ಹೌದು, ನಿಮ್ಮ ದೇವರು ಅದನ್ನು ಶಾಸ್ತ್ರಿ ಜಿ ಮೂಲಕ ನಿಮಗೆ ರವಾನಿಸಿರುವುದು ನಿಜ. ಅಷ್ಟಕ್ಕೂ ಯಾರನ್ನಾದರೂ ಮಾಧ್ಯಮವನ್ನಾಗಿ ಮಾಡಬೇಕಿತ್ತು. ಶಾಸ್ತ್ರಿ ಜಿ ಅವರು ಗುಹಾ ಸನ್ಯಾಸಿ ಸಂತರು ಅಲ್ಲ ಅಥವಾ ಪೋಪ್ ಅವರಂತೆ ಮಿಲಿಯನೇರ್ ಗುರುಗಳು ಅಲ್ಲ. ನೀವು ಶಾಸ್ತ್ರಿ ಅವರಿಗೆ ಯಾವುದೇ ಪ್ರಾಮುಖ್ಯತೆಯನ್ನು ನೀಡಬೇಕಾಗಿಲ್ಲ, ಬದಲಿಗೆ ನಿಮ್ಮ ದೇವರ ಸಂದೇಶವನ್ನು ಅರ್ಥಮಾಡಿಕೊಳ್ಳಿ. ಇದು ನಿಮ್ಮ ನಿಜವಾದ ದೇವರ ನಿಜವಾದ ಸಂದೇಶವಾಗಿದೆ. ಇದು ನಿಮ್ಮ ದೇವರು ನಿಮಗೆ ನೀಡಿದ ಅತ್ಯುತ್ತಮ ಕೊಡುಗೆಯಾಗಿದೆ. ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ಇದಕ್ಕಿಂತ ಉತ್ತಮವಾದ ಕೊಡುಗೆ ಇನ್ನೊಂದಿರಲಾರದು. ನಿಮ್ಮ ದೇವರ ಉಡುಗೊರೆಯನ್ನು ಸ್ವೀಕರಿಸಿ ಮತ್ತು ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಿ.